ನಿಮ್ಮನ್ನ ನೀವು ಈ ವಾಕ್ಯಗಳಿಗೆ ಒಪ್ಪಿಸಿಕೊಡುವುದಾದ್ರೆ ನಿಮ್ಮ ಜೀವಿತದ ಪರಿಸ್ಥಿತಿಗಳು ಬೇರೆ ಲೆವೆಲ್ಗೆ ದೇವರು ತೆಗೆದುಕೊಂಡು ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೊಂದು ಪ್ರವಾದನೆ ಆಗಲ್ಲ, ಇದೊಂದು ಬಂದು ಸ್ಕೂಲ್ನಲ್ಲಿ ಮಕ್ಕಳಿಗೆ ಯಾವ ರೀತಿ ಹೇಳಿ ಇದು ತಪ್ಪು ಇದು ಸರಿ ಅಂತ ಹೇಳ್ಕೊಡ್ತಾರೋ ಆ ರೀತಿಯಾಗಿ ಇವತ್ತು ದೇವರ ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಕಡೆಗೆ ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯಕ್ಕೆ ನಾನು ರೆಡಿ ಇದ್ದೀನಿ ಅಪ್ಪ, ನನ್ನೊಟ್ಟಿಗೆ ನೀನು ಮಾತನಾಡ್ರಿ ದೇವರೇ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಕರ್ತನೆ ಸ್ತೋತ್ರ ಅಪ್ಪ. ದೇವರೇ, ವಾಕ್ಯದ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದಕ್ಕೆ ಇನ್ನು ಉಳಿದ ಬಾಕಿಯ ಜನರನ್ನ ದೇವರೇ, ಆ ಕುರಿ ಮಂದೆಯನ್ನ ದೇವರೇ ನೀ ಕರೆತರಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲಾ ತಡೆಗಳನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಒಡ್ಡೆದಾಗ್ತಾ ಇದ್ದೀನಿ ಕರ್ತನೆ. ಆ ತಡೆಗಳೆಲ್ಲ ಒಡ್ಡಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ದೇವರೇ, ಇಲ್ಲಿ ಬಂದಿರುವಂತವರನ್ನ ದೇವರೇ ನೀನು ಮುಟ್ಟು ಪ್ರತಿಯೊಬ್ಬರ ಹೃದಯಗಳನ್ನ ತೆರೆಯಲಿ, ಕಿವಿಗಳು ತೆರೆಯಲಿ, ಕಣ್ಣುಗಳು ತೆರೆಯಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬೊಬ್ಬರು ಈ ವಾಕ್ಯವನ್ನ ಕೇಳಿ ಈ ವಾಕ್ಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬೊಬ್ರು ಆಶೀರ್ವಾದ ಹೊಂದಿಕೊಳ್ಳಲಿ ನೀ ಕೃಪೆ ಮಾಡು ದೇವರೇ. ಇಲ್ಲಿವರೆಗೂ ಸೈತಾನನ್ನು ಯಾರೆಲ್ಲ ಯಾವ ವಿಷಯಗಳಲ್ಲಿ ಮರೆ ಮಾಡಿದ್ದೋ, ಯಾವ ತಪ್ಪುಗಳನ್ನ ಅದು ಮಾಡ್ತಿದ್ರು, ತಪ್ಪುಗಳು ಅದು ತಪ್ಪಲ್ಲ ಎಂಬುದಾಗಿ ಅವರಿಗೆ ಅರಿವನ್ನು ಹುಟ್ಟಿಸಿದ ಹಾಗೆ ಸೈತಾನನ್ನು ಮರೆ ಮಾಡಿದ್ರು, ಅದೆಲ್ಲವೂ ರಾಜ ಈ ದಿವಸ ಬಹಿರಂಗವಾಗಲಿ ಕರ್ತಾನೆ. ಎಲ್ಲರ ಜೀವಿತ ಆಶೀರ್ವಾದದ ಕಡೆ ತಿರುಗಲಿ ಕರ್ತಾನೆ. ನೀ ಕೃಪೆ ಮಾಡಿ ನಡೆಸಿಕೊಡು. ಎಲ್ಲಾ ಶಾಪದ ಬಂಧನಗಳು ಬರೆಯಲಿ, ಸರ್ಪದ ಬಲಗಳು, ಮಾಟ ಮಂತ್ರದ ಕಾರ್ಯಗಳು ನಿರ್ಮೂಲನೆ ಆಗಲಿ. ನಿನ್ನ ಬೆಂಕಿ ರಕ್ತವನ್ನ ಸುರಿತಾ ಇದ್ದೀನಪ್ಪ. ಕೆಟ್ಟದೆಲ್ಲ ಏನೇನು ಸುಟ್ಟು ಬೂದಿ ಆಗಲಿ, ಒಳ್ಳೆಯದು ಮಾತ್ರ ನೆಲೆಗಳಲ್ಲಿ ಪರಿಶುದ್ಧಾತ್ಮ ದೇವರೇ ಇಲ್ಲಿ ನಿನ್ನ ಆಳ್ವಿಕೆ ಮಾಡ್ಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಯೇಸುವಿನ ನಾಮದ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಒಂದ್ಸಲ ಜೋರ ಚಪ್ಪಾಳೆ ತಟ್ಟೋಣ. ಗಮನ ಇಟ್ಟು ಕೇಳ್ರಿ. ಈ ವಾಕ್ಯ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ನಿಮ್ಮ ಜೀವಿತ ಆಶೀರ್ವದಿಸಲ್ಪಡ್ಲಿಕ್ಕೆ ತಡೆ ಇರುವಂತ ಕಾರ್ಯಗಳ ಕುರಿತಾಗಿ ನೀವು ತಿಳಿದುಕೊಳ್ಬೇಕಾಗಿದೆ. ಮೊದಲನೇದಾಗಿ ನಾವು ನಿರ್ಧಾರ ಮಾಡಿಕೊಳ್ಬೇಕಾಗಿರೋದು ಏನಂದ್ರೆ, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ, ಅನಂತರ ಅದನ್ನ ಹೇಳ್ತೀನಿ. ಜ್ಞಾನೋಕ್ತಿ 22:7 ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಹಲ್ಲೆಲೂಯಾ. ಬಲ್ಲಿಗನು ಅಂತಂದ್ರೆ ಐಶ್ವರ್ಯವಂತನು, ದುಡ್ಡಿರುವಂತವನು. ಅವನು ಯಾರಿಗಂತೆ? ಬಡವನ ಮೇಲೆ ಆಡಳಿತ ಮಾಡ್ತಾನೆ. ದುಡ್ಡಿಲ್ದೊಲ್ಲರ ದುಡ್ಡು ಯಾರ ಹತ್ರ ಇರಲ್ವೋ ಅವ್ರ ಮೇಲೆ ತಾನೇ ದುಡ್ಡಿರುವಂತವನು ದಬ್ಬಾಳಿಕೆ ಮಾಡೋದು. ಅದಾದ್ಮೇಲೆ ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ ಅಂತ. ಈಗ ನಾನಿದ್ದೀನಿ, ನನ್ನ ಹತ್ರ ಈಗ ಏನ್ ಮಾಡ್ತೀರಾ? ಸಾಲ ತೆಗೆದುಕೊಳ್ತಾರೆ. ತೆಗೆದುಕೊಂಡಾಗ ಅವ್ರು ಬಂದು ಈಗ ನನಗೆ ಅಧೀನ, ನನಗೆ ದಾಸರು. ಅರ್ಥ ಆಗ್ತಾ ಇದೆಯಾ? ಇವತ್ತು ನೀವು ತೀರ್ಮಾನ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಕರ್ತನೆ ಅನಾಕ್ಷುಕವಾಗಿ ನಾನು ಸಾಲಕ್ಕೆ ಕೈ ಇಕ್ಕಲ್ಲ ಅಂತ ಹೇಳ್ಬೇಕು. ಹಲ್ಲೆಲೂಯಾ. ನಿನ್ನ ಮೊದಲ ಹೆಜ್ಜೆ ನಿನ್ನ ಜೀವಿತದಲ್ಲಿ ನೀನು ಏಳಿಗೆ ಆಗ್ಲಿಕ್ಕೆ ಸೈತಾನನು ಅದಕ್ಕೆ ಒಂದು ಅಡ್ಡುಗೋಡೆಯಾಗಿ ನಿಂತಿರುವಂತದ್ದು ಏನಂದ್ರೆ, ಒಂದೇ ಒಂದು ಮೂಲವಾದ ಕಾರಣ, ಮೊದಲ ಮೆಟ್ಟಲು ಅನಾವಶ್ಯಕವಾಗಿ ಮಾಡುವ ಸಾಲ. ಹಲ್ಲೆಲೂಯಾ. ನೋಡ್ರಿ, ನೆಹೆಮಿಯ 5ನೇ ಅಧ್ಯಾಯ 1ನೇ ವಚನ. ತರುವಾಯ ಸಾಧಾರಣ ಜನರು ಅವರ ಹೆಂಡತಿಯರು ತಮ್ಮ ಬಂಧುಗಳಾದ ಯಹೂದ್ಯರಿಗೆ ವಿರುದ್ಧವಾಗಿ ಬಹಳ ಗುಣಗುಟ್ಟತೊಡಗಿದರು. ಬಹಳವಾಗಿ ಗುಣಗುಟ್ಟತೊಡಗಿದರು. ಕೆಲವರು, ನಾವು ನಮ್ಮ ಗಂಡು ಹೆಣ್ಣು ಮಕ್ಕಳು ಬಹುಮಂದಿ ಇದ್ದೇವೆ, ನಮ್ಮ ಜೀವನಕ್ಕಾಗಿ ಕಾಳು ಕಡ್ಡಿಗಳನ್ನು ಹೇಗಾದರೂ ಸಂಪಾದಿಸಿಕೊಳ್ಳೋಣ. ಇನ್ನು ಕೆಲವರು ತಮ್ಮ ಹೊಲ ತೋಟ ಮನೆಗಳನ್ನು ಒತ್ತೆ ಹಾಕಿ ಆಯಿತು, ಈ ಬರಗಾಲದಲ್ಲಿ ಧಾನ್ಯವನ್ನು ಹೇಗಾದರೂ ಸಂಪಾದಿಸಿಕೊಳ್ಳೋಣ. ಮತ್ತು ಕೆಲವರು ಸರ್ಕಾರಕ್ಕೆ ಕಂದಾಯ ಕೊಡುವುದಕ್ಕಾಗಿ ಏನ್ ಮಾಡ್ತಾರೆ? ನಾವು ನಮ್ಮ ಹೊಲ ತೋಟ ಮೇಲೆ ಸಾಲ ತೆಗೆದುಕೊಳ್ಳಬೇಕಾಯಿತು. ಯೋಚನೆ ಮಾಡ್ರಿ, ಸರ್ಕಾರಕ್ಕೆ ಕಂದಾಯ ಕಟ್ಟಲಿಕ್ಕೆ ಹೊಲ ಗದ್ದೆಗಳ ಮೇಲೆ ಇರುವಂತ ಆಸ್ತಿಗಳ ಮೇಲೆ ಲೋನ್ ತಗೊಂಡು ಕಟ್ಟುವಷ್ಟು ನಾವು ಸೋಂಬೇರಿಗಳು.
ಅಲ್ಲೇಲೂಯಾ. Hallelujah. ಅರ್ಥ ಆಗ್ತಾ ಇದೆಯಾ? ಈಗ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದು ಕಂದಾಯ ಕಟ್ಬೇಕೀಗ. ಕಂದಾಯ ಕಟ್ಬೇಕು ಅಂದ್ರೆ ವರ್ಷ ಪೂರ್ತಿ ದುಡ್ದಂತದನ್ನ ಏನ್ ಮಾಡ್ತಾರೆ, ಇದ್ ಕಡೆನೂ ನೆಕ್ಕಿ ನಾವು ತಟ್ಟೆ ಮೇಲ್ಭಾಗದಲ್ಲಿ ಊಟ ಹಾಕಂತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ವರ್ಷ ಪೂರ್ತಿ ಮೇಲ್ಭಾಗದಲ್ಲಿರುವಂತ ಆಹಾರವನ್ನು ತಿಂದು ಹಿಂದೆಗಡೆ ಏನಾದ್ರು ಕಚ್ಕೊಂಡಿರ್ಬೋದೇನೆ ಅಂತ ಅದನ್ನ ನೆಕ್ಕಿ ಫುಲ್ ಕಥಾ ಮಾಡ್ತೀವಿ. ಕೊನೆಗೆ ಕುತ್ತಿಗೆಗೆ ಬಂದಾಗ ನಾವೇನ್ ಮಾಡ್ತೀವಿ, ಇರೋದನ್ನ ಒತ್ತೆ ಇಡ್ತೀವಿ. ಹಲ್ಲೆಲೂಯಾ. ಅನಾವಶ್ಯಕವಾಗಿ ನಾವು ಮಾಡುವಂತ ಸಾಲಗಳನ್ನ ಕರ್ತನು ಹೇಳ್ತಿರುವಂತದ್ದು ನಾವು ನಿಲ್ಲಿಸುವುದನ್ನ ಪ್ರಾರಂಭ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಕೊಡುವ ಆಶೀರ್ವಾದಗಳನ್ನ ನಮ್ಮ ಲೈಫ್ ಇಂದ ನಾವು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಯೋಚನೆ ಮಾಡ್ರಿ, ನಿಮ್ಮ ಜೀವಿತದಲ್ಲಿ ಎಷ್ಟು ದುಡಿತೀರಾ ಯೋಚನೆ ಮಾಡ್ರಿ. ತಿಂಗಳಿಗೆ ಅದ್ರ ಲೆಕ್ಕಾಚಾರ ಹಾಕ್ರಿ, ಎಷ್ಟು ಆದಾಯ ಬರ್ತದೆ, ನಿನ್ನ ಖರ್ಚು ಎಷ್ಟಿದೆ ನೋಡ್ರಿ. ಅರ್ಥ ಆಗ್ತಾ ಇದೆ? ನಾವೇನ್ ಮಾಡ್ತೀವಿ, ನಾವು ಬರುವಂತದ್ದು ಮುಂಚೆನೆ ನಮ್ಮ ಜೀವಿತದಲ್ಲಿ ನಾವು ದೊಡ್ಡ ಕಷ್ಟಗಳಿಗೆ ನಾವೇ ಸಿಕ್ಕಾಕೊಳ್ತೀವಿ. ನಮಗೆ ಎಷ್ಟು ಬರುತ್ತೆ ಅಂತ ಗೊತ್ತು ತಾನೆ. ಈಗ 10,000 ರೂಪಾಯಿ ಬರುತ್ತೆ, ಓಕೆನ್ರಾ, ಸಂಬಳ 10,000 ಬರ್ತದೆ. 10,000 ಬರ್ತದೆ ಅಂದ್ಮೇಲೆ 10,000 ತಕ್ಕನಾಗಿ ನಮ್ಮ ಲೈಫ್ ನ ಇಟ್ಕೊಬೇಕು. ಅದನ್ನ ಬಿಟ್ಟು 20,000ಕ್ಕೆ ನಮ್ಮ ಲೈಫ್ ಅನ್ನು ಒಪ್ಪಿಸಿ 20,000 ಖರ್ಚಾಗುವಷ್ಟು ತಿಂಗಳಿಗೆ ನಾವು ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಸಾಲಕ್ಕೆ ಬೀಳೋದು ಯಾರು? ದೇವರ ನಾವೇ. ಕರ್ತನ್ ಹೇಳ್ತಿರುವಂತದ್ದು ನಮ್ಮ ಜೀವಿತದಲ್ಲಿ ಅರ್ಥ ಮಾಡ್ಕೊಬೇಕು. ಒಬ್ಬ ವ್ಯಕ್ತಿ ಬರ್ತಾನೆ, 15 ಲಕ್ಷವನ್ನ ಸಾಲ ಮಾಡ್ತಾನೆ. ಆ ಸಾಲ ಮಾಡಿ ಏನ್ ಮಾಡ್ತಾನೆ, 15 ಲಕ್ಷವನ್ನ ಯಾವುದೋ ಒಬ್ಬ ಮಾತನ್ನ ಕೇಳಿ ಅವನು ಒಂದು ವ್ಯಾಪಾರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ನಿಜವಾಗ್ಲೂ ನಡೆದಂತ ಸಾಕ್ಷಿ ಇದೆಲ್ಲ. ಅವನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದಾಗ ದೇವರನ್ನ ಕೇಳಲೇ ಇಲ್ಲ. ಏನ್ ಮಾಡ್ಲಿಲ್ಲ? ಕೇಳಲೇ ಇಲ್ಲ. ನಮ್ದು ಅದೇ ಬುದ್ಧಿ. ನಾವ್ ಏನಾದ್ರೂ ಒಂದು ಮಾಡ್ಬೇಕು ಅಂದ್ರೆ ದೇವ್ರನ್ನ ಕೇಳಲ್ಲ, ನಮಗ್ ತೋರಿಸ್ತೋದ್ರೆ ಓಡ್ತಾ ಇರೋದೇ ಅಷ್ಟೇನೆ. ಒಂದು ವ್ಯಾಪಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ, 15 ಲಕ್ಷ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 15 ಲಕ್ಷಕ್ಕೆ ಸಾಲಕ್ಕೆ ಬೀಳ್ತಾನೆ. ಸ್ವಲ್ಪ ತಿಂಗಳಲ್ಲಿ ಅವನ ಸಾಲವ ಅವನು ಬಾಧಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವನು ಸಾಯುವಂತ ಪರಿಸ್ಥಿತಿಗೆ ಅವನು ಒಳಗಾಗ್ತಾನೆ. ಆಗ ದೇವರ ಸುವಾರ್ತೆ ಆತನಿಗೆ ಸಾರಲ್ಪಟ್ಟ ನಂತರ ಆತನು ಹೋಗಿ ದೇವರ ಸಮ್ಮುಖದಲ್ಲಿ ಪ್ರಾರಂಭ ಮಾಡ್ತಾನೆ. 2 ವರ್ಷಗಳಲ್ಲಿ 15 ಲಕ್ಷವನ್ನ ತೀರಿಸ್ತಾನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಮೊದಲು ದೇವರ ಸಮ್ಮುಖದಲ್ಲಿ ಜ್ಞಾನವನ್ನು ತಂದ್ಕೊಳ್ಬೇಕಾಗ್ತದೆ. ಇಲ್ಲವಾದರೆ ನಾವು ಎಷ್ಟೋ ವಿಷಯಗಳಲ್ಲಿ ಬಾಧಿಸಲ್ಪಡ್ತೀವಿ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, 3.5 ಕೋಟಿ ಸಾಲವನ್ನ ಮಾಡ್ತಾನೆ. ಒಂದು ಬಿಸ್ನೆಸ್ ಹಾಕ್ತಾನೆ. ಆ ಬಿಸ್ನೆಸ್ ಹಾಕಿದಾಗ ಯಾವ್ದೋ ಒಬ್ರು ಮಾತನ್ನ ಕೇಳಿ ವ್ಯಾಪಾರ ಮಾಡ್ತಾನೆ. ವ್ಯಾಪಾರದಲ್ಲಿ ಸಾಕಷ್ಟು ಹಣ ಕಳೆದುಕೊಂಡು ಆತನು ಖರೀದಿಸಿದ ಸಾಲವನ್ನು ತೀರಿಸದಕ್ಕಾಗಲೇ ಪರದಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೆಮ್ಮದಿಯಲ್ಲಿ, ಕುಟುಂಬದಲ್ಲಿ ನೆಮ್ಮದಿನೇ ಇಲ್ಲದಾಗ ಆಗ್ತದೆ. ಅಂತ ಸಂದರ್ಭದಲ್ಲಿ ದೇವರನ್ನ ಕಂಡುಕೊಂಡಾಗ ಆತನು ಸ್ವಲ್ಪ ದಿವಸಗಳಲ್ಲೇನೆ, ಸ್ವಲ್ಪ ಒಂದು ತಿಂಗಳುಗಳಲ್ಲೇನೆ ಅವನು 3.5 ಕೋಟಿಯನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ ನಿಮಿತ್ತ 3.5 ಕೋಟಿಗೆ ತೀರಿಸಲ್ಪಡ್ತಾನೆ. ಈ ಸಾಲ ತೀರಿಸಲ್ಪಡ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಇವರು ಮಾಡ್ಕೊಂಡಂತ ಡೆಡಿಕೇಟ್, ನಾನು ಇನ್ನು ಮುಂದೆ ಸಾಲ ಮಾಡೋದಿಲ್ಲ, ನನ್ಗೆ ಏನಿರ್ತದೋ ಅದರಲ್ಲಿ ನಾನು ತೃಪ್ತಿ ಆಗಿರ್ತೀನಿ, ಅದರಲ್ಲಿ ನಾನು ತೃಪ್ತಿ ಆಗಿರ್ತೀನಿ. ಡೆಡಿಕೇಟ್ ಮಾಡ್ಕೊಳ್ತಾರೆ. ಇವತ್ತು ನೀವು ಡೆಡಿಕೇಟ್ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಜೀವಿತದಲ್ಲಿ ದೇವರ ದೊಡ್ಡ ಕಾರ್ಯಗಳನ್ನ, ಅದ್ಭುತವನ್ನು ದೇವರು ಮಾಡ್ಲಿಕ್ಕಿದ್ದಾನೆ. ನಾವು ಇನ್ನೊಂದು ಏನ್ ಮಾಡ್ತೀವಿ ಅಂತಂದ್ರೆ, ಮಾಡುವಂತ ಸಾಲಕ್ಕೆ ನಾವು ಬೀಳ್ಲಿಕ್ಕೆ ಮಾಡುವಂತ ಇನ್ನೊಂದು ದೊಡ್ಡ ತಪ್ಪನ್ನ ನಾವು ನೋಡ್ಕೊಳ್ಳುವಂತದ, ನಾವು ಕೆಲವರ ಒಂದು ಕಷ್ಟಗಳಿಗೆ ನಾವೇನ್ ಮಾಡ್ತೀವಿ, ಭಾಗಿಯಾಗ್ತೀವಿ. ಈಗ ನಾವು ಫ್ರೆಂಡ್ಸ್ಗಳು ಇರ್ತಾರೆ, ಓಕೆನ್ರಾ. ಈಗ ಇವರು ಫ್ರೆಂಡ್ಸ್ ಅಂತ ಇಟ್ಕೊಂಡ್ರೆ ಇವರಿಬ್ರು ಫ್ರೆಂಡ್ಸ್ ಇರ್ಬೇಕಾದಾಗ ಇವನ್ಗೇನೋ ಕಷ್ಟ ಬಂದ್ಬಿಡ್ತದೆ. ಇವನ ಕಷ್ಟ ಬಂತು ಅಂದ್ಬಿಟ್ಟು ಇವನೇನ್ ಮಾಡ್ತಾನೆ, ರಾಜಿ ಕೊಡ್ತಾನೆ, ಅದೇನೋ ಶೂರಿಟಿ ಕೊಡ್ತಾನೆ.
ನಾನು ಕೇಳ್ಕೊಂಬಂದು ನಾನು ದುಡ್ಡು ಕೊಡ ಇಲ್ಲ ಅಂತ ಇವನ್ನ ನಾನು ಕೇಳ್ತೀನಿ. ಈಗ ಇವನೇನ್ ಮಾಡ್ತಾನೆ, ಪಕ್ಕದಲ್ಲಿ ಇರ್ತಾನೆ, ಯಾಕೆ ಅಷ್ಟೊಂದು ಅವ್ನಿಗೆಲ್ಲ ಅಷ್ಟೊಂದು ಇದು ಮಾಡ್ತಾ ಇದ್ದೀರಾ, ನಾನು ಇದೀನಿ ಬಿಡ್ರಿ, ಏನೋ ದೊಡ್ಡಸ್ತಿಕೆ ತರ. ಈಗ ಅವನ ಹತ್ರ ಏನೂ ಇಲ್ಲ, ಆದ್ರೆ ಏನ್ ಮಾಡ್ತಾನೆ, ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಇವನ್ ಬಿಟ್ಟೆ ನಾನು ಇವನ್ ಹಿಡ್ಕೊಂಡೆ, ಸಾಲಕ್ಕೆ ಯಾರು ಬಿದ್ರು? ಇವನ್ ಸಾಲನೇ ತಾಂಡಿಲ್ಲ, ನನ್ನ ಹತ್ರ ಸಾಲನೇ ಮಾಡಿಲ್ಲ. ಆದ್ರೆ ಇನ್ನೊಬ್ಬರಿಗೆ ನಮ್ಮ ಹತ್ರ ಕೊಡ್ಲಿಕ್ಕೆ ಕೆಪಾಸಿಟಿ ಇದ್ರೆ ಮಾತ್ರನೇ ನಾವು ಇನ್ನೊಬ್ಬರಿಗೆ ರಾಜಿ ಕೊಡ್ಬೇಕು. ಇಲ್ಲ ಅಂತಂದ್ರೆ ತಪ್ಪುಗೆ ನಾವು ಅಲ್ಲೇಲೂಯ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಎಷ್ಟೋ ಜನ ಸಾಲಕ್ಕೆ ಬೀಳ್ಲಿಕ್ಕೆ ಕಾರಣ ಏನಂದ್ರೆ ಬೇಡದಲ್ಲಿರುವಂತ ವಿಷಯಗಳಿಗೆ. ಅವ್ರು ಏಂತಕ್ಕೆ ಸಾಲ ಮಾಡಿದ್ರು, ಎಲ್ಲಿ ಯಾವ ಜಾಗಕ್ಕೆ ಸಾಲ ಮಾಡಿದ್ರು ನಿಮಗ್ ಗೊತ್ತಿಲ್ಲ. ನಿಮ್ಮ ಹತ್ರ ಹೇಳುವಂತ ಸ್ಟೋರಿ ಬೇರೆ, ಅವ್ರು ಮಾಡ್ಕೊಂಡಿರುವಂತ ಸಾಲ ಬೇರೆ. ಆಗ ನಿಮ್ಮ ಬಳಿ ಬಂದಾಗ ಇವನ್ನ ಕೈ ಬಿಡಕ್ ಆಗಲ್ವಿಲ್ಲ ಅಂತ ನೀವ್ ಸಾಲ ಮಾಡ್ಕೊಂಡಾಗ ಆ ಸಾಲಕ್ಕೆ ಹೊಣೆಗಾರರು ಯಾರು ಆಗ್ತೀರಾ? ನೀವೇ ಆಗ್ತೀರಾ. ಅಲ್ಲೇಲೂಯ. ಎಷ್ಟೋ ಜನಗಳು ಮಾಡುವಂತ ದೊಡ್ಡ ತಪ್ಪೇನಂದ್ರೆ ಇನ್ನೊಬ್ಬರ ಸಾಲಕ್ಕೆ ಕೈ ಹಾಕುವಂತದ್ದು, ಇನ್ನೊಬ್ಬರ ಸಾಲದ ಹೊಣೆಗೆ ನಾನು ಇದ್ದೀನಿ ಎಂಬುದರ ರಾಜಿ ಕೊಡ್ತಾರಲ್ಲ, ಅದು ಮಾಡೋದು ದೊಡ್ಡ ತಪ್ಪು. ನಾನು ಕೊಡ್ರಿ ತಪ್ಪಲ್ಲ, ಆದ್ರೆ ನಿನ್ನ ಹತ್ರ ಇಲ್ದಲೇ ಕೊಡ್ತೀಯಲ್ಲ, ಅದೇ ದೊಡ್ಡ ತಪ್ಪು. ಅರ್ಥ ಆಗ್ತಾ ಇದೆಯಾ? ಆದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಆದರೆ ಸಾಲವನ್ನು ಮೀರಿದ ಖರ್ಚುಗಳನ್ನು ಸಹ ಅಥವಾ ಹಣವಿಲ್ಲದ ಸಾಲಗಳನ್ನ ಸಿಲುಕುವಂತ ಸಂದರ್ಭಗಳಿಗೆ ಅಂತ ಕಾರ್ಯಗಳಿಗೆ ಒಳಪಡುವಂತ ಸೈತಾನನು ನಮ್ಮನ್ನ ಪ್ರೇರೇಪಣೆ ಮಾಡ್ತಾನೆ. ಏನಕ್ಕೆ? ಕೆಲವರು ಇತರರನ್ನು ನೋಡಬೇಕು, ಇತರರು ನಮ್ಮನ್ನ ನೋಡ್ಬೇಕು ಮತ್ತು ನಾವು ಅವರಂತೆ ಬದುಕಬೇಕೆಂಬುದಾಗಿ ಕೆಟ್ಟ ಯೋಚನೆ ಮಾಡಿಕೊಳ್ಳುವಂಥದ್ದು ಮೊದಲು ತಪ್ಪು. ಅಲ್ಲೇಲೂಯ. ಈಗ ನನ್ನ ಹತ್ರ ಸಿಂಪಲ್ ಆಗಿ ಒಂದು 15,000 ಫೋನ್ ಇದೆ. ಎಷ್ಟಿದೆ? ಈಗ ನಾನು ಅನ್ಕೊಳ್ತೀನಿ ಫೋನು ಓಕೆ, ನಿಮ್ಮ ಹತ್ರ ಫೋನ್ಗಳಿದ್ದೀನಪ್ಪ, ಫೋನ್ಗಳಿಲ್ವಾ? ಇದೆಯಾ? ಶಾಕ್ ಆಗೋಯ್ತು. ಫೋನ್ ಇದೆಯಾ? ಓಕೆ, ನಿಮ್ ಬೇಡ, ನೀವು ಹೊಸಬ್ರು ಇದ್ದೀರಾ. ನಿಮ್ಮ ಹತ್ರ ಫೋನ್ ಇದೆಯಾ ಸಿಸ್ಟ್ರೆ? ಫೋನಲ್ಲಿ ಏನೇನು ಯೂಸ್ ಮಾಡ್ತೀರಾ? ವಾಟ್ಸಪ್, ಫೋನ್ ಕಾಲ್ಸು, ಮೆಸೇಜಸ್, ಆಮೇಲೆ ಯೂಟ್ಯೂಬ್. ಓಕೆನಾ? ಇನ್ ಮುಂದೆ ಬೇಡ ಬಿಡಮ್ಮ, ಸಾಕು. ಓಕೆ, ಇಷ್ಟು ನೋಡ್ತೀರಾ. ಈಗ ನಿನ್ಗೆ 15,000 ರೂಪಾಯಿ ಫೋನಾ ಇಲ್ಲ 20,000 ಫೋನಾ? 15,000 ಫೋನ್. ಈಗ ನನ್ನ ಹತ್ರ ಏನೈತೆ? ಐಫೋನ್ ಐತೆ. ಎಷ್ಟು? 1.5 ಲಕ್ಷದ ಐಫೋನ್ ನನ್ನ ಹತ್ರ ಇದೆ. ಓಕೆನಾ? ಇವ್ರು ನೋಡ್ತಾರೆ, ಇವ್ರು ಏನೇನು ಯೂಸ್ ಮಾಡ್ತಾರೆ, ನನಗೆ ಯೂಟ್ಯೂಬ್ ರೆಕಾರ್ಡಿಂಗು, ವಿಡಿಯೋ ರೆಕಾರ್ಡಿಂಗು ಮತ್ತೆ ಹಲವಾರು ಮತ್ತೆ ಇಂಟರ್ನೆಟ್ ಗಳಲ್ಲಿ ಯೂಸ್ ಮಾಡ್ಲಿಕ್ಕೆ ನನಗೆ ಇಂಪಾರ್ಟೆಂಟ್ ಬೇಕಾಗಿರೋದಕ್ಕೆ ಐಫೋನ್ ನಾನು ತಗೊಂಡಿದ್ದೀನಿ, ನನಗೆ ಯೂಸ್ ಆಗುತ್ತೆ. ಓಕೆ, ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇರೋದು. ಅಷ್ಟೊಂದು ತಾನೋ ಅಂತದ್ದು ನಮ್ಗೆ ಯೋಚನೆ ಇಲ್ಲ, ಅಂತದ್ದು ದೊಡ್ಡ ಕೆಲಸಕ್ಕೆಲ್ಲ ಕೈ ಹಾಕಲ್ಲ ನಾನು. ನಿಮ್ಗೆ ಉದಾಹರಣೆಗೆ ಈಗ ತಾಂಡಿದ್ದೀನಿ. ಈಗ ಈ ಮಗಳು ಏನ್ ಮಾಡ್ತಾರೆ, ನನ್ನ ಐಫೋನ್ ನೋಡ್ತಾರೆ. ಇವ್ರು ಏನೇನು ಯೂಸ್ ಮಾಡ್ತಾರೆ? ಯೂಟ್ಯೂಬ್, ವಾಟ್ಸಪ್, ಮೆಸೇಜ್, ಕಾಲಿಂಗು, ಇದು ನೋಡ್ತಾರೆ. ಓಕೆನಾ? ಇದನ್ನ ನೋಡುವಂತವ್ರಿಗೆ ಐಫೋನ್ ಬೇಕಾ ಬೇಡವಾ? ಬೇಕಾ ಬೇಡ? ನನ್ನ ಹತ್ರ ಐಫೋನ್ ಇದೆ ಅಂತ ಅಂದ್ಬಿಟ್ಟು ಬೇರೆ ನಾವು ನೋಡೋದು ಯೂಟ್ಯೂಬ್, ವಾಟ್ಸಪ್, ಮೆಸೇಜ್, ಕಾಲಿಂಗ್, ಇಷ್ಟಕ್ಕೆ 1.5 ಲಕ್ಷ ಕೊಟ್ಟು ನಾವು ತಗೊಂಡು ಇನ್ನೊಬ್ರು ನೋಡ್ಲಿ ಅಂತ ಮಾಡ್ಕೊಂಡ್ರೆ ಸಾಲ ಬಿದ್ದವ್ರು ಯಾರು? ನಮ್ಮ ಜೀವಿತ ಏನಾಗ್ತಾ ಇದೆ ಅಂದ್ರೆ ಇನ್ನೊಬ್ರು ನೋಡ್ಲಿ ಅಂತ ನಮ್ ಲೈಫ್ ಅನ್ನ ನಾವು ಕಟ್ಕೊಳಕ್ ನೋಡ್ತಾ ಇದೀವಿ. ಸೈತಾನನ ಅಲ್ಲೇ ನಿಮ್ಮನ್ನ ಬಲೆ ಬೀಳಿಸ್ತಾ ಇದ್ದಾನೆ. ಅಲ್ಲೇಲೂಯ. ಅರ್ಥ ಆಗ್ತಾ ಇದೆಯಾ? ಟವಲಲ್ಲಿ ಸುತ್ತಿ ಹೊಡೆದಂಗ ಆಗ್ತಾ ಇದೆಯಾ? ನಿಜವಾಗ್ಲೂ ರೀ, ನಾನು ಸುಮ್ನೆ ಯಾರಿಗೋ ಬೆಳ್ ಮಾಡಲ್ಲ, ನಾನು ತೋರಿಸ್ತಾ ಇಲ್ಲ. 1 ತಿಂಗಳಿಂದ ದೇವ್ರ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಸಾಲದಿಂದ ಹೊರಗಡೆ ಬರ್ಬೇಕು, ಅನಾವಶ್ಯಕವಾಗಿ ಯಾವುದೇ ಸಾಲಗಳನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ನಾವು ಅದನ್ನ ಮೊದಲು ಕಲ್ತ್ಕೊಳ್ಬೇಕು. ಅದಾದ ನಂತರ ನನ್ನ ಪ್ರಕಾರ ಅವರ ಮನೆಯಲ್ಲಿ ದೊಡ್ಡ ಟಿವಿ ಇರ್ಬೇಕು, ಮತ್ತೆ ನಾವು ಎಲ್ಲರಿಗಿಂತ ಚೆನ್ನಾಗಿರ್ಬೇಕು, ಒಂದು ಒಳ್ಳೆ ಕಾರ್ ಇರ್ಬೇಕು. ಅದಕ್ಕಾಗಿ ನಾವು ಸಾಲ ಮಾಡ್ಕೊಳ್ಳುವಂಥದ್ದು ಸೈತಾನನ ದೊಡ್ಡ ಐಷಾರಾಮಿ ಜೀವನವನ್ನ ನಾವು ಮಾಡ್ಬೇಕು ಅಂತ ಯೋಚನೆ ಮಾಡುವಂತೆ ಪ್ರೇರೇಪಣೆ ಮಾಡುವಂತ ಸೈತಾನನಿಂದ, ದುಷ್ಟ ಆತ್ಮನಿಂದ ನಾವು ದೂರ ಇರಬೇಕು. ಅಲ್ಲೇಲೂಯ. ಈಗ ಕಾರ್ ತೆಗೆದುಕೊಳ್ಳುವಂಥದ್ದು
ತಪ್ಪಲ್ಲ, ಟಿವಿ ತೆಗೆದುಕೊಳ್ಳುವಂಥದ್ದು ತಪ್ಪಲ್ಲ. ಆದರೆ ನಾವು ಯೋಚನೆ ಮಾಡುತ್ತಿರುವಂತ ಕಾರ್ಯ ತಪ್ಪು. ಈಗ ನಿನಗೆ ಟಿವಿ ಏನೇನ್ ನೋಡ್ತೀಯಾ? ಈಗ ಅಂತ ಏನು ಹೋಮ್ ಥಿಯೇಟರ್ ಒಂದು 3 ಜನನೆಲ್ಲ ಸೇರಿಸ್ಕೊಂಡು ನೋಡ್ತೀಯ ನೀನು? 42 ಒಂದು ಎಷ್ಟೆಷ್ಟು ದೊಡ್ಡ ದೊಡ್ಡ ಟಿವಿಗಳು ಇರ್ತಾವೆ, ಎಷ್ಟು ಒಂದು ಮಾರಷ್ಟುದ್ದ ಅಗಲ ಎಲ್ಲ. ಅದನ್ನ ತಗೊಂಬಂದು ಇನ್ನೊಬ್ರು ನೋಡಿ, ಅಯ್ಯೋ ನಿನ್ ಮನೇಲಿ ಅಷ್ಟುದ್ದ ದೊಡ್ಡ ಟಿವಿನ, ಅಪ್ಪಾ ದೇವ್ರೆ. ನಿನಗೇನ್ ಬೇಕು ಟಿವಿ? ಫಿಲಂ ನೋಡ್ಬೇಕು, ಕಾರ್ಟೂನ್ ನೆಟ್ವರ್ಕ್ ನೋಡ್ಬೇಕು, ಅಷ್ಟು ಸಾಕಲ್ಲ. ಅದ್ರಲ್ಲಿ ನೀನು ಒಳಗೊಂಡು ಹೋಗಿ ಈಟಾಡ್ತೀಯ? ಇಲ್ಲ ತಾನೆ? ಸಿಂಪಲ್ ಆಗಿದ್ರೆ ಸಾಕಲ್ಲ. ಸಾಲ ಮಾಡಿ ತಗೊಂಡ್ಕೊಂಡದ್ದು ತಪ್ಪು ನಾನು ಹೇಳ್ತಾ ಇರೋದು. ಕಾರಣ 2 ಲಕ್ಷ 1 ಲಕ್ಷದಲ್ಲಿ ತಗೊಳೋದು ತಪ್ಪಲ್ಲ. ಆದ್ರೆ 10 ಲಕ್ಷ 15 ಲಕ್ಷ 50 ಲಕ್ಷಕ್ಕೆ ಐಷಾರಾಮಿ ತರ ನಾವು ಇರ್ಬೇಕು ಎಂಬುದಾಗಿ ಯೋಚನೆ ಮಾಡಿ ತಗಂತೀವಲ್ಲ, ಅದೇ ದೊಡ್ಡ ತಪ್ಪು. ಅಲೆಲೂಯ, ಅಲೆಲೂಯ. ನಾವು ಏನ್ ಮಾಡ್ಬೇಕು ಎಂಬುದಾಗಿ ಕರ್ತನ ಸಮ್ಮುಖದಲ್ಲಿ ಕೇಳಬೇಕು. ಇವತ್ತು ಈ ಮೊಬೈಲ್ ತೆಗಿಬೇಕು ಅಂದ್ರೂ ಸಹ ಕರ್ತನ ಸಮ್ಮುಖದಲ್ಲಿ ಕೇಳಿ. ಆದಷ್ಟು ಕಮ್ಮಿಗೆ ಹುಡುಕ್ತೆ, 15 ಲಾಸ್ಟ್ ಇದ್ದಿದ್ದು, ಇನ್ನೂ ಕಮ್ಮಿಗಿದ್ದಿದ್ರೆ ಇನ್ನೂ ಕಮ್ಮಿ ಇದೆ ಕಾಣ್ತಾ ಇದ್ದೆ ನಾನು. ನನಗೆ ಏನ್ ಬೇಕು? ಫೋನ್ ಬೇಕು. ಈಗ ಜಸ್ಟ್ ಅದನ್ನ ತಾಂಡಿ 1.5 ವರ್ಷ ಆದ್ಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನನ್ನ ಫೋನ್ನ. ಅದಕ್ಕಿಂತ ಮುಂಚೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗೇ ಇರ್ಲಿಲ್ಲ ನನಗೆ. ಬಟ್ ದೇವ್ರ ಕೃಪೆ ಅದನ್ನು ಕೊಟ್ಟರು ನನಗೆ. ಸಾಲವನ್ನ ಅನವಶ್ಯಕವಾಗಿ ಮಾಡುವುದನ್ನ ನಾವು ಬಿಡಬೇಕು. ಕೆಲವರು ತಮ್ಮ ವ್ಯಾಪಾರ ಮತ್ತೆ ಉದ್ಯೋಗಗಳನ್ನ ಲೆಕ್ಕಿಸದೆ ಅಗತ್ಯವಿಲ್ಲದ ಇತರ ವಿಷಯಗಳ ಮೇಲೆ ಗಮನ ಹರಿಸಿ ಇಂಥ ತಪ್ಪಾದ ಕಾರ್ಯಗಳನ್ನ ನಾವು ಮಾಡ್ತೀವಿ. ನಮಗ್ ಬರುವಂತ ವ್ಯಾಪಾರದಲ್ಲಿ ಎಷ್ಟು ಸಂಬಳ ಬರ್ತದೆ, ಎಷ್ಟು ನಮಗೆ ಆದಾಯ ಬರ್ತದೆ, ಅದನ್ನ ನಾವು ಯೋಚನೆ ಮಾಡೋದಿಲ್ಲ. ನಾವೇನ್ ಮಾಡ್ತೀವಿ? ದುಡುಕಿ ನಾವು ಸಾಲಕ್ಕೆ EMI ಲೋನ್ಗಳು ಅವು ಇವತ್ತ ಬೀಳ್ತೀವಿ. ವರ್ಷ ಪೂರ್ತಿ ಕಟ್ಕೊಂಡ್ ಕೂತ್ಕೊಂಡು ನರಳ್ತಾ ಇರ್ತೀವಿ. ಅಲೆಲೂಯ, ಅಲೆಲೂಯ. ಅರ್ಥ ಆಗ್ತಾ ಇದೆಯಾ? ಕೆಲವು ಕುಟುಂಬಗಳಲ್ಲಿ ಹೆಂಡತಿಯರು ತಮ್ಮ ಪತಿ ನೀಡುವ ಸಂಬಳವನ್ನು ಇಟ್ಟುಕೊಂಡು ಸಂಸಾರವನ್ನು ಬುದ್ಧಿವಂತಿಕೆಯನ್ನು ನಡೆಸೋರು ಇದ್ದಾರೆ. ಆದರೆ ಅದೇ ಗಂಡನಿಂದ ಬರುವಂತ ಆದಾಯವನ್ನ ಅವರು ಬಹಳವಾಗಿ ವ್ಯರ್ಥವಾಗಿ ಖರ್ಚು ಮಾಡುವಂತ ಅಹಂಕಾರದ ಹೆಂಗಸರು ಸಹ ಇದ್ದಾರೆ. ನಾನು ಬರ್ದಿಲ್ಲ, ಬೈಬಲ್ ಅಲ್ಲಿ ಬರ್ದಿರೋದು. ಅಹಂಕಾರಿಗಳು ಇದ್ದಾರೆ. ಅಹಂಕಾರ ಎಲ್ಲಿಂದ ಬರ್ತದೆ? ವ್ಯರ್ಥವಾಗಿ ದುಡ್ಡುಗಳನ್ನು ಖರ್ಚು ಮಾಡುವಂಥದ್ದು ಅಹಂಕಾರ ಅಂತಾರೆ. ಇದ್ದೀರಾ ಇಲ್ಲೇ? ಸೈಲೆಂಟ್ ಆಗಿರೋದು ನೋಡಿ. ನನಗೇ ಗೊತ್ತಿಲ್ಲದಂಗೆ ದೇಹ ನಿಲುವಿಟ್ಟು ಆತ್ಮನ ಪರಲೋಕ ಕಳಿಸ್ಬಿಟ್ರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅಲೆಲೂಯ, ಅಲೆಲೂಯ. ನಿನ್ನ ಜೀವಿತವನ್ನ ಇವತ್ತು ಸಾಲದಿಂದ ಸಾಲಕ್ಕೆ ನಾನು ಒಳಪಡೋದಿಲ್ಲ. ನಿನ್ನ ಕಮಿಟ್ಮೆಂಟ್, ನೀವು ಬಜೆಟ್ ಹಾಕ್ಬೇಕು ಕುಂತ್ಕೊಂಡು. 10,000 ಸ್ಯಾಲರಿ ಬರ್ತದೆ ಅನ್ನೋದಾದ್ರೆ 10,000ರಲ್ಲಿ ಇವತ್ತು ಮನೆ ಬಾಡಿಗೆ ಎಷ್ಟು ಕಟ್ಟಬೇಕು, ಮತ್ತೆ ನಿಮ್ಮ ಕುಟುಂಬದ ಖರ್ಚು ಎಷ್ಟು ಬರ್ತದೆ, ನಿಮ್ಮ ಪ್ರತಿಯೊಂದೊಂದು ಏನು ಎತ್ತ ಅಂತ ನೀವು ಎಲ್ಲವನ್ನು ಟ್ಯಾಲಿ ಮಾಡಿ ಅದನ್ನ ನೀವು ಕಲಿತ್ಕೊಳ್ಳುವಂತ ಜ್ಞಾನ ಇರಬೇಕು. ದೇವ್ರ ದಿನಕ್ಕೆ ಕಷ್ಟ ಒಂದು ಆರೋಗ್ಯ ಕೊಟ್ಟಿದ್ದೇನೆ, ದುಡಿತಾ ಇದೆಯಾ? ದುಡಿಯೋದ್ರಲ್ಲಿ ಏನ್ ಮಾಡ್ತಾ ಇದೆಯಾ? ಯೇಸು ಸ್ವಾಮಿ ಅನ್ನುವಂತ ನಾವು ದೇವರನ್ನು ನಂಬಿದ್ರೆ ನಿಜವಾದ ದೇವರನ್ನ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಆ ಜ್ಞಾನವನ್ನ ಬಿಟ್ಟು ನಮ್ಮ ಅವಶ್ಯಕತೆ, ಅದಕ್ಕೆ ಹೇಳ್ತಾ ಇರೋದು ಕರ್ತನಾತ್ಮನ ಏನ್ ಹೇಳಿದ್ರು, ನಿಮ್ಮ ಆಲೋಚನೆ ಪ್ರಕಾರವಾಗಿ ನೀವು ನಡೀತಾ ಇದ್ದೀರಾ. ದೇವರ ಆಲೋಚನೆ ಪ್ರಕಾರ ನಡೆಯುವುದಾದರೆ ಯಾರು ಒಬ್ಬರು ಸಹ ಸಾಲದಲ್ಲಿ ಬೀಳಲ್ಲ. ಹಾಗೆಯೇ ಸ್ವಂತ ಮನೆಯನ್ನು ಕಟ್ಟಲು ಖರೀದಿಸಲು ಬ್ಯಾಂಕಿನಿಂದ ಸಾಲ ಪಡೆಯುವುದು ತಪ್ಪು. ಒಂದು ವೇಳೆ ನೀವು ಬ್ಯಾಂಕಿನಲ್ಲಿ ತೆಗೆದುಕೊಳ್ಳುವಂತ ಹಣ ನೀವು ಕುಂತು ಬಜೆಟ್ ಹಾಕ್ಬೇಕು. ಪರಿಶುದ್ಧಾತ್ಮರನ್ನ ದೇವರನ್ನ ಕೇಳಬೇಕು. ದೇವರ ಏನ್ ಮಾಡ್ಲಿ, ತೆಗೆದುಕೊಳ್ಳ ಬೇಡವಾ? ಆಗ ದೇವರೇ ತಿಳಿಸ್ತಾರೆ, ನೀನ್ ತೆಗೆದುಕೊಬೇಕಾ ಬೇಡವಾ. ನಿನ್ನ ಶಕ್ತಿಗೆ ಮೀರುವಂತ ಮನೆಗಳನ್ನ ಕಟ್ಟುವಂಥದ್ದು ಬಹಳ ದೊಡ್ಡ ತಪ್ಪಾಗಿದೆ. ಅಲ್ಲೆಲೂಯ. ಸಾಲ ಮಾಡ್ಕೊಳ್ತೀರಾ? ಈಗ ಏನೋ ಒಂದು ಲೋನ್, ಏನೋ ದುಡ್ಡು ಬೇಕು, ಮನೆ ಮೇಲೆ ಸಾಲ ತೆಗೆದುಕೊಳ್ಳುವಂಥದ್ದು, ಅದು ಎಷ್ಟು ಏನು ಅಂತ ಬಜೆಟ್ ಹಾಕ್ಬೇಕು. ನಾವೇನೇನ್ ಮಾಡ್ತೀವಿ ಅನ್ನೋದನ್ನು ಅಷ್ಟು ನಮ್ಮ ಕೈಲಿ ಕಟ್ಟಲಿಕ್ಕೆ ಸಾಧ್ಯನಾ? ಅಷ್ಟು ನಮ್ಮ ಕೆಪಾಸಿಟಿ ಇದೆಯಾ? ಯೋಚನೆ ಮಾಡ್ಬೇಕು. ಅದಿಲ್ಲ ಅಂತಂದ್ರೆ ತೆಪ್ಪಗಿರ್ಬೇಕು, ದೇವರ ಸಮ್ಮುಖದಲ್ಲಿ ಕಾಪಾಡ್ಕೊಳ್ಬೇಕು.
ನೋಡ್ರಿ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಸ್ವಲ್ಪವೂ ಯೋಚನೆ ಮಾಡದೆ, ಆದರೆ ಕೆಲವರು ತಮ್ಮ ಅಗತ್ಯತೆಯ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಕಟ್ಟಿಕೊಳ್ಳಿ. ಎಷ್ಟು ಹೇಳಿದ ಕೆಲವು ದಿವಸಗಳಲ್ಲಿ ಸಾಲ ತೀರಿಸಲಾಗದೆ ಮನೆ ಆಸ್ತಿ ಎಲ್ಲವನ್ನ ಸಾಲಗಾರರು ಬಂದು ಅದನ್ನ ಸುಳ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೆಲ್ಲೂಯ್ಯ. ಸಾಲವನ್ನ ಅಷ್ಟು ಸುಮ್ಮನೆ ಏನೋ ತಾನೋ ಎಂಬುದಾಗಿ ಮಾಡೋದಿಕ್ ಹೋಗ್ಬೇಡ್ರಿ. ಈ ಸಾಲಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿರ್ಧಾರ ಮಾಡಿದ್ದೀರಾ? ಯಾರು ನಾನು ಸಾಲ ಮಾಡಲ್ಲ ಅಂತೀರೋ ಖಚಿತವಾಗಿ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಂದು ದೇವರು ನಿಮ್ಮ ಎಲ್ಲಾ ಪ್ರತಿಯೊಂದನ್ನ ದೇವರು ಆ ಸಾಲದ ಬಂಧನದಿಂದ ಹೊರಗಡೆ ಬರ್ಲಿಕ್ಕೂ, ಏನ್ ಸಾಲ ಈಗ ಮಾಡಿದ್ರು ಪರವಾಗಿಲ್ಲ, ಬಟ್ ಅದ್ರ ನೆಕ್ಸ್ಟ್ ಸಾಲ ಮಾಡೋದಿಕ್ಕೆ ಹೋಗ್ಬೇಡ್ರಿ. ಸಾಲ ಮಾಡೋದಕ್ಕೆ ಮತ್ತೆ ಹೋದ್ರೆ 10ರಷ್ಟು ನೀನು ಬಾಧಿಸಲ್ಪಡ್ತೀಯಾ. ಅರ್ಥ ಆಗ್ತಾ ಇದೆಯಾ? ಕಣ್ಣುಗಳ ಮುಚ್ಚನ. ಈ ಒಂದು ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಆನ್ಲೈನ್ ಅಲ್ಲಿ ಇರುವಂತವ್ರು ಕಣ್ಣುಗಳ ಮುಚ್ಚಿ, ನಿಮ್ಮ ಸಾಲವನ್ನು ಮಾಡೋದಿಲ್ಲ, ದೇವರೇ ನೀವು ಕೊಡೋದ್ರಲ್ಲಿ ನಾನು ತೃಪ್ತಿ ಆಗಿರ್ತೀನಿ ಎಂಬುದ ಒಪ್ಪಿಸಿಕೊಡ್ರಿ. ದೇವರು ಅದರಲ್ಲೇ ನಿಮ್ಮ ಲೈಫ್ ಅನ್ನ ನಡೆಸಲಿಕ್ಕಿದ್ದಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಎರಡು ಕೈಗಳನ್ನ ಮೇಲೆತ್ತರಿ, ನೀವೆಲ್ಲರೂ ಸೇರಿ ನಿಮ್ಮನ್ನ ನೀವು ಮೊದಲಾಗಿ ಡೆಡಿಕೇಟ್ ಮಾಡ್ರಿ. ದೇವರೇ, ನಾನು ಇನ್ನು ಮುಂದೆ ಸಾಲ ಮಾಡೋದಿಲ್ಲ. ದೇವರೇ, ಇನ್ನು ಮುಂದೆ ನಾನು ಸಾಲ ಮಾಡೋದಿಲ್ಲ. ಸಾಲ ಮಾಡಿ ನಾನು ಯಾವುದನ್ನು ಅನವಶ್ಯಕವಾಗಿ ನಾನು ತೆಗೆದುಕೊಳ್ಳೋದಿಲ್ಲ ದೇವರೇ ಎಂಬುದಾಗಿ ಒಪ್ಪಿಸಿಕೊಡ್ರಿ. ಹೃದಯಪೂರ್ವಕ ಒಪ್ಪಿಸಿಕೊಡ್ರಿ. ಹೇಳ್ರಿ, 1 ನಿಮಿಷಗಳ ಕಾಲ ನಿಮಗಾಗಿ ಒಂದು ಸಮಯವನ್ನ ನಾನು ಕೊಟ್ಟಿದ್ದೀನಿ. ಪ್ರಾರ್ಥನೆ ಮಾಡ್ರಿ. ರಿಖಾ ಲಾಭ ಶಂದ ರಬ ಡದ ರಬ ಉಡ್ಡ ಕತ್ತಲ ರಬ ಶಂದ ರಬ ಡದ ರಬ. Thank you, Holy Spirit of Lord. ನಜರೇತಿನ ಯೇಸುವಿನ ನಾಮದಲ್ಲಿ ಯಾರೆಲ್ಲ ರಾಜ ದೇವರೇ ಇನ್ನು ಮುಂದೆ ಸಾಲ ಮಾಡೋದಿಲ್ಲ, ಅನವಶ್ಯಕವಾಗಿ ನಾನು ಯಾವುದಕ್ಕೂ ಸಾಲಕ್ಕೂ ಕೈ ಹಾಕೋದಿಲ್ಲ ಎಂಬುದಾಗಿ ಒಪ್ಪಿಸಿಕೊಳ್ತಾ ಇದ್ದರು. ನಜರೇತಿನ ಯೇಸುವಿನ ನಾಮದಲ್ಲಿ ಅವ್ರಿಗಿರುವಂತಹ ಸಾಲದ ಬಂಧನದಿಂದ ಈಗಲೇ ನೀನು ಪರಿಪೂರ್ಣ ಹೊರಗಡೆ ತನ್ನಿ ಕರ್ತನೆ. ಅದಕ್ಕೆ ಮಾರ್ಗವನ್ನು ತೆರೆಯಿರಿ, ಬಾಗಿಲನ್ನು ತೆರೆಯಿರಿ ಯೇಸುವಿನ ನಾಮದಲ್ಲಿ. ಈ ಕ್ಷಣದಲ್ಲೇ ಬಿಡುಗಡೆ ಹೊಂದಿಕೊಳ್ಳಲಿ. ಈಗಲೇ ಸಾಲದಂತ ಹೊರಗಡೆ ಬರುವಂತ ಬಾಗಿಲು ತೆರೆಯಲಿ ಯೇಸುವಿನ ನಾಮದಲ್ಲಿ. ದೇವರೇ, ನನ್ನ ಸಭೆಯ ಜನರು ಸಾಲಕ್ಕೆ ಒಳಗಪಡಬಾರದು ಸ್ವಾಮಿ. ಸಾಲದಿಂದ ಮುಕ್ತಿಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಸಾಲದಿಂದ ಮುಕ್ತಿಗೊಳ್ಳಲಿ ಯೇಸುವಿನ ನಾಮದಲ್ಲಿ. ರಿಕಾ ಡಾಗ ಲಾಭ ಶಿಬಿ ರಿಗಾ ಡಾಬ. ದೇವರೇ, ತಿಳಿಯದೆ ಏನೇ ಸಾಲ ಮಾಡಿದರು ಆ ಸಾಲದಿಂದ ಮುಕ್ತಿ ಆಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸಾಲದಿಂದ ರಾಜ ದೇವರ ಹೊರಗಡೆ ಬರ್ಲಿಕ್ಕೆ ನೀನು ಬಾಗಿಲನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಸಾಲ ಮಾಡಿದಕ್ಕಾಗಿ ಇವರನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಇವ್ರನ್ನ ಮನ್ನಿಸು ದೇವರೇ. ಹೀಗೆ ಮಾಡಿದಕ್ಕಾಗಿ ಒಂದನೆ ಯೇಸುವಿನ ನಾಮದ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ್ಮೇಲೆ ನಾವು ಉಳಿಸೋದನ್ನ ಕಲಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟು ವರ್ಷದಿಂದ ದುಡ್ದಿದ್ದೀರಾ, ಎಷ್ಟು ಉಳಿಸಿದ್ದೀರಾ, ಎಷ್ಟು ಕಳೆದಿದ್ದೀರಾ? ಯೋಚನೆ ಮಾಡ್ರಿ. ನಿಮಗ್ ಬರುವಂತ ಆದಾಯ ಲೆಕ್ಕಾಚಾರ ಹಾಕೋದಾದ್ರೆ ಎಷ್ಟು ದುಡ್ಡನ್ನ ನೀವು ಪ್ರತಿ ತಿಂಗಳು ಕಳೆದಿದ್ದೀರಾ ಯೋಚನೆ ಮಾಡ್ರಿ. ಪ್ರತಿ ತಿಂಗಳು ಕಷ್ಟಪಟ್ಟು ದುಡಿತೀರಾ, ಫ್ಯಾಕ್ಟ್ರಿಗೆ ಹೋಗ್ತೀರಾ, ಕೂಲಿ ಕೆಲ್ಸಕ್ಕೆ ಹೋಗ್ತೀರಾ. ಎಷ್ಟು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಖಾತೆಗಳಲ್ಲಿ ಎಷ್ಟು ಉಳಿಸಿದ್ದೀರಾ? ಪ್ರತಿ ದಿನ ಇಲ್ಲ ಪ್ರತಿ ತಿಂಗಳು 500 ರೂಪಾಯಿ ಅಂತ ನೀವು ಎತ್ತಿಡೋದಾದ್ರೆ 10 ವರ್ಷಕ್ಕೆ ಎಷ್ಟು ಒಂದು ದೊಡ್ಡ ಅಮೌಂಟ್ ಆಗಿ ಮಾರ್ಪಡ್ತದೆ ಅಲ್ಲವ್ರ? ಕರ್ತನ ಮಕ್ಕಳಾಗಿರುವಂತ ನಾವು ಉಳಿಸುವುದನ್ನ ಮೊದಲು ಕಲಿತ್ಕೊಳ್ಬೇಕು. ಯಾರ ಮನೇಲಿ ಹೆಣ್ಣು ಮಕ್ಕಳಿದ್ದಾರೆ? ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ, ಮತ್ತೆ ಇದ್ದಾರೆ ಅಲ್ವ? ತಂದೆ ತಾಯಿಗಳು ಮಾಡ್ಬೇಕಾದಂತ ಒಂದು ಜವಾಬ್ದಾರಿ ಏನಂತಂದ್ರೆ, ನಿಮಗೆ ಮಕ್ಕಳು ಇರ್ಬೇಕಾದಾಗ ಆ ಮಕ್ಕಳಿಗೆ ನೀವು ಸಂಪೂರ್ಣವಾಗಿ ಅವ್ರಿಗೆ ಕೂಡಿಸಿಕೊಡುವುದನ್ನ ನೀವು ಮಾಡಬೇಕು. ಅವರಿಗೋಸ್ಕರ ಏನ್ ಮಾಡ್ಬೇಕು? ಕೂಡಿಕ್ಬೇಕು. ಎಷ್ಟು ಕುಡಿಕಿದ್ದೀರಾ? ಎಷ್ಟು ಉಳಿಸಿದ್ದೀರಾ? ಮನೇಲಿ ಹೆಣ್ಮಕ್ಳು ಇದಾರಲ್ಲ, ಮದುವೆ ವಯಸ್ಸಿಗೆ ಬರ್ತಾ ಇದಾರಲ್ಲ, ಇಲ್ಲಿ ಯಾವಾಗ ಹೋಗಿ ಇನ್ನೊಬ್ರು ಭಿಕ್ಷೆ ಬಿಡ್ತೀರಾ? ಅಣ್ಣ ಯಾಕ ನನಗೆ ಯಾರು ಇಲ್ಲ ಕಣಕ, ಒಂದ್ 10,000 ದುಡ್ಡು ಕೊಡಾಕ, ಒಂದ್ 50,000 ಕೊಟ್ಕೊಡಾಕ. ಅಣ್ಣ
ಎಲ್ಲನ ಒಂದು EMI ಕೊಡೋಣ. ಹಲ್ಲೆಲೂಯಾ. ಜ್ಞಾನ ಇರಬೇಕು. ನಮ್ಮ ಮನೇಲಿ ಮಕ್ಳಿದ್ದಾರೆ, ಗಂಡು ಮಕ್ಳಾದ್ರೂ ಸರಿ ಹೆಣ್ಮಕ್ಳಾದ್ರೂ ಸರಿ. ಹೆಣ್ಮಕ್ಳು ಇದ್ರೆ ಇನ್ನೂ ಬಹಳ ಕೇರ್ಫುಲ್ ಆಗಿರ್ಬೇಕು ಅಲ್ವರ. ನಿಮ್ಮ ದುಡಿಮೆಯಲ್ಲಿ ಎಷ್ಟು ವರ್ಷ ದುಡ್ದಿದ್ದೀರಾ, ನಿಮ್ಮ ಮಕ್ಳಿಗೆ ಅಂತ ಏನ್ ಎತ್ತಿಟ್ಟಿದ್ದೀರಾ, ನಿಮ್ಗೆ ಅಂತ ಏನ್ ಎತ್ತಿಟ್ಟಿದ್ದೀರಾ. ಕಷ್ಟಗಳು ಬಂದಾಗ ಇನ್ನೊಬ್ರ ಹತ್ರ ಕೈ ಚಾಚ್ತೀರಾ, ನಾಚಿಕೆ ಆಗ್ಬೇಕು. ದೇವರ ಮಕ್ಕಳಾಗಿ ನಾವು ನಾಚಿಕೆ ಆಗ್ಬೇಕು. ದುಡಿದಲ್ಲೇ ಇದ್ರೆ ಕೈ ಕಾಲೇನೋ ನಮ್ಗೆ ಸೊಟ್ಟವಾಗಿದೆ, ಸ್ವಾಧೀನ ಇಲ್ಲ, ಮೂಲೆಯಲ್ಲಿ ಬಿದ್ದಿದ್ದೀವಿ, ನಮ್ಗೆ ಯಾರು ಇಲ್ಲ, ಬರೋ ಪಿನ್ಷನ್ ದುಡ್ಡಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅಂದ್ರೆ ಅವ್ರದೊಂದು ಪಕ್ಷ ಬಿಡಪ್ಪ ಏನೋ ಒಂದು ನಡೆದೋಯ್ತಾ ಇದೆ ಅಂತ ಗಟ್ಟಿ ಮುಟ್ಟಾಗಿದ್ರು. ನಿಮ್ಮ ಮಕ್ಕಳು ನಿಮ್ಗೆ ಇದ್ದಾರೆ, ವಯಸ್ಸಿಗೆ ಬರ್ತಾ ಇದ್ದಾರೆ, ಅವರ ಮದ್ವೆಗಳಿರ್ತದೆ, ಅವ್ರು ಓದುವಂತ ಕಾರ್ಯಗಳಿರ್ತವೆ, ಅದ್ರ ಕುರಿತಾಗಿ ಗಮನ ಹರಿಸಬೇಕಾಗ್ತದೆ. ಆ ಟೈಮಲ್ಲಿ ನೀವು ದುಡ್ಡನ್ನ ಹೊಂಚೋದಿಕ್ ಹೋದ್ರೆ, ಈಗ ನಾಳೆ ಮದ್ವೆ ಮಾಡಿಸ್ಬೇಕು ಇವತ್ತು ಹೊಂಚ್ತೀನಿ ಅಂತಂದ್ರೆ ಎಷ್ಟು ಬುದ್ಧಿಹೀನ ಕಾರ್ಯ ಅಲ್ವಾ ಅದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಮೊದಲು ಉಳಿಸೋದನ್ನ ಕಲಿಬೇಕು. ಕೆಲವರೆಲ್ಲ ತಂದೆ ತಾಯಿಗಳು ಉಳಿಸೋದಿಲ್ಲ, ಅವರು ಜ್ಞಾನದಿಂದ ನಡ್ಕೊಳ್ಳೋದಕ್ಕೆ ಇನ್ನು ಮುಂದೆ ತೀರ್ಮಾನ ಮಾಡ್ರಿ. ಜೀವನ ಹಿಂಗೆ ಇರಲ್ಲ. ಮುಂದಿನ ಕಂಪ್ಯೂಟರ್ ಕಾಲ ಯುಗಗಳು ಬರ್ಲಿಕ್ಕಿದೆ, ಪ್ರಾರಂಭವಾಗ್ತದೆ. ಆ ಟೈಮ್ಗಳಲ್ಲಿ ನೀವು ಒದ್ದಾಡೋದಿಕ್ಕೆ ಆಗೋದಿಲ್ಲ. ನಿಮ್ಮ ಮಕ್ಕಳ ಕಾಲಕ್ಕೆ ಇನ್ನೂ ಭಯಂಕರವಾಗಿರ್ತದೆ. ಈಗ್ಲೇ ಬರೋದೆಲ್ಲ ಮಂಗಳಮಾಯ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೆಲ್ಲಿ ನೀವು ಉದ್ಧಾರ ಆಗ್ತೀರಾ, ಇನ್ನೆಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಾ? ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ಮೊದಲು ನಿಮ್ಮ ಮಕ್ಕಳು ಮನೇಲಿ ಇದ್ದಾರೆ ಅಂತಂದ್ರೆ ಅವ್ರಿಗೆ ಉಳಿಸೋದನ್ನ ಕಲಿಸ್ಬೇಕು. ಮೊದಲು ನೀವು ಉಳಿಸ್ಬೇಕು, ನಿಮ್ಮ ಮಕ್ಕಳಿಗೂ ಉಳಿಸೋದನ್ನ ಒಂದು ಡಬ್ಬಿ ಆಗಿರ್ಬೋದು, ಒಂದು ಉಂಡಿ ಡಬ್ಬಿಗಳಾಗಿರ್ಬೋದು, ಅದನ್ನ ಕೊಟ್ಟಿ ಕೂಡಿಕದನ್ನ ಕಲಿಸ್ಕೊಡ್ರಿ. ನಿಮ್ಮ ಮಗಳ ಮದುವೆ ಆಗ್ತದೆ ಅಂತ ಇಟ್ಕೊಳ್ರಿ. ಒಬ್ಬ ಸೇವಕರ ಹತ್ರ ಹೋಗ್ತಾರೆ. ಆ ಸೇವಕರ ಹತ್ರ ಹೋದಾಗ, ಸ್ವಾಮಿ ನನ್ನ ಮಗಳ ಮದುವೆ ಆಗ್ತಾ ಇದೆ, ಆ ಮದುವೆ ಮಾಡ್ಲಿಕ್ಕೆ ಹಣ ಇಲ್ಲ, ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಒಂದ್ ಸ್ವಲ್ಪ ಹಣದ ಸಹಾಯ ಮಾಡ್ರಿ ಅಂತ ಕೇಳ್ತಾರೆ. ಆಗ ಸರಿ ಆಯ್ತಪ್ಪ ನಾನು ಸಹಾಯ ಮಾಡ್ತೀನಿ, ಇಲ್ಲಿವರೆಗೂ ನೀನೇನ್ ಉಳಿಸಿದ್ಯಾ ಅಂತ ಕೇಳ್ತಾರೆ. ಆ ಸೇವಕರು ಏನು ಉಳಿಸಿಲ್ಲ ಅಂತ ಹೇಳ್ತಾರೆ. ಉಗಿದು ಆಚೆಗಟ್ತಾರ ಅವ್ರನ್ನ. ಹಲ್ಲೆಲೂಯಾ. ದುಡ್ಡು ಉಳಿಸ್ತಲೇ ಸೋಂಬೇರಿ ಆಗಿರುವಂತವ್ರಿಗೆ ಎಲ್ಲ ಇದ್ದೀರಾ? ದೇವ್ರು ಮಾತಾಡ್ತಾ ಇದ್ದಾನ? ಹೊಸದಾಗಿ ಏನಾದ್ರು ಮಾತಾಡ್ತಾ ಇದ್ದಾನ? ಇಲ್ಲ, ಮಾತಾಡ್ತಾ ಇದ್ದಾನ? ಕೆಲವರು ಯೋಚನೆ ಮಾಡ್ತಾರೆ, ನನ್ನ ಮನೇಲಿ ನಾನು ಒಬ್ಬನೇ ಇದ್ದೀನಿ, ನಾನು ಯಾರು ಕೊಡ್ಬೇಕು? ಹುಷಾರಿಲ್ದಲೇ ಏನಾದ್ರು ಬಿದ್ರೆ ಯಾರನ್ನಾದ ಕೈ ಹಿಡಿತೀಯಾ? ಅಲ್ವರ? ಅವಾಗ ಏನ್ ಮಾಡ್ತೀರಾ? ಹೋಗಿ ಸಾಲ ಮಾಡ್ತೀರಾ. ನಾನು ತೀರ್ಮಾನ ಮಾಡ್ಕೊಂಡೆ, ಕೆಲವೊಂದು ವಿಷಯದಲ್ಲಿ ನಾನು ಎರಡು ವರ್ಷದ ಹಿಂದೆ ನಾನು ಸಾಲದಲ್ಲಿ ಕೆಲವೊಂದು ವಿಚಾರದಲ್ಲಿ ಬಿದ್ದೆ. ದೇವ್ರ ಹತ್ರ ತೀರ್ಮಾನ ಮಾಡಿದೆ, ದೇವ್ರೆ ಇನ್ನು ಮುಂದೆ ನಾನು ಸಾಲಕ್ಕೆ ಕೈ ಹಾಕಲ್ಲ. ನಮ್ಮ ರವಿ ಪ್ರಸಾದ್ ಬ್ರದರ್ನು ಅವ್ರ ಮನೇಲಿ ಒಂದು 7,000 ರೂಪಾಯಿ ಕೊಟ್ಟು ದಿವಾನ್ ಕಟ್ ಮಾಡ್ಸಿದ್ರು. ನಮಗೆ ದಿವಾನ್ ಕಟ್ಟು ಅವಶ್ಯಕತೆ ಇದೆ, ಮನೆಗ್ ಬೇಕು. ಯಾಕಂದ್ರೆ ಬಂದವರು ನಮ್ಮ ತಾಯಿ ಯಾರನ್ನ ಬಂದ್ರೆ ಅವ್ರು ಮಲಗಕ್ಕೆ ಜಾಗ ಬೇಕು. ಅದಕ್ಕೆ ಅವ್ರ ಹತ್ರ ನಾನು ಅವಾಗ ತೀರ್ಮಾನ ಮಾಡ್ಬಿಟ್ಟಿದ್ದು. ಅವ್ರ ಬ್ರದರ್ ಅಂದ್ರು, ಬ್ರದರ್ ಯಾವಾಗ ಹೊಡಿರುತ್ತೆ ತಗೊಂಡು ಹೋಗ್ರಿ ಅಂತಂದ್ರು. ಆದ್ರೆ ನಾನು ಬೇಡ ಬ್ರದರ್, ಸಾಲ ಮಾಡಿ ನನ್ನ ಮನೆಗೆ ಯಾವ ವಸ್ತುನು ತರಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೀನಿ, ನನಗ್ ಬೇಡ ಅಂತ ಕೇಳಿರ್ಬೇಕಾದ್ರೆ. ಅರ್ಥ ಆಗ್ತಾ ಇದೆಯಾ? ಸಾಲ ಮಾಡಿ ನಿಮ್ಮ ಮನೆಗೆ ಏನಾದ್ರೂ ಒಂದು ವಸ್ತು ತರುವಂತದ್ದು, ಅದು ಸೈತಾನ ನಿಮ್ಮನ್ನ ಉರುಳಿಗೆ ಬೀಳಿಸ್ತಾ ಹೋದು. ಮೊದಲು ತೀರ್ಮಾನ ಮಾಡ್ಕೊಳ್ರಿ. ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂತಂದ್ರೆ ಮೊದಲನೇದಾಗಿ ನೀವು ಉಳಿಸೋದನ್ನ ಪ್ರಾರಂಭ ಮಾಡ್ರಿ. ಉಳಿಸ್ತಲೇ ನಿಮ್ಗೆ ಬೇಕಾಬಿಟ್ಟು ಹೋದ್ರೆ ಏನ್ ಪ್ರಯೋಜನ ಬಂತು? ಮತ್ತೆ ಯಾಕೆ ನಿಮಗ್ ಮಕ್ಳು? ಮಕ್ಳೇನಕ್ಕೆ ನಿಮ್ಗೆ? ಅನಾಥಾಶ್ರಮ ಸೇರಿಸ್ರಿ, ಅವರೆಲ್ಲ ಓದಿಸ್ತಾರೆ, ಅವರೆಲ್ಲ ಇದ್ ಮಾಡ್ತಾರೆ, ಅವರೇ ಮದುವೆ ಮಾಡಿಸ್ತಾರೆ. ಹಲ್ಲೆಲೂಯಾ. ಉಳಿಸೋದನ್ನ ನಾವು ಮೊದಲನೇದಾಗಿ ಕಲಿತುಕೊಳ್ಬೇಕಾಗ್ತದೆ. ನೋಡ್ರಿ, ಮಕ್ಕಳು ನಿಮಗೆ ಕೂಡಿಸೋದಲ್ಲ. 2 ಕೊರಿಂಥ 12ನೇ ಅಧ್ಯಾಯ 14ನೇ ವಚನ ತೆಗೆದೋದ್ರಿ. 2 ಕೊರಿಂಥ 12ನೇ ಅಧ್ಯಾಯ 14ನೇ ವಚನ.
ಇಗೋ ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧವಾಗಿರುವುದು ಹಾ. ಇದು 3ನೆಯ ಸಾರಿ ಹಾ. ಮತ್ತು ನಿಮಗೆ ಭಾರವಾಗಿರುವುದಿಲ್ಲ. ಹಾ. ನಾನು ನಿಮ್ಮ ಸ್ವತ್ತನ್ನು ಆಶಿಸದೆ ಹಾ. ನಿಮ್ಮನ್ನೇ ಆಶಿಸುತ್ತೇನೆ. ಹಾ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡುವುದು ಹಾ. ಧರ್ಮವಲ್ಲದ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದು ವ್ಯರ್ಥವೇ. ಕೂಡಿಸಿಡುವುದು ಧರ್ಮ. ಧರ್ಮ ಕರೆಕ್ಟ್ ಆಗಿ ಇನ್ನೊಂದ್ಸಲ ಓದಮ್ಮ ಅದನ್ನ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ಕೂಡಿಸುವುದು ಧರ್ಮ. ಧರ್ಮ ಅಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸುವುದೇ ಧರ್ಮ. ಹಲ್ಲೆಲೂಯ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಎಷ್ಟು ತಂದೆ ತಾಯಿಗಳು ನೀವು ಕೂಡಿ ಕಿಕ್ಕಿದಿರ ಯೋಚನೆ ಮಾಡ್ರಿ. ಪಾಪ ನಮ್ಮ ಸಭೆಯಲ್ಲಿ ಕೆಲವೊಂದೆಲ್ಲ ಹೆಣ್ಮಕ್ಳು ಇದ್ದಾರೆ, ಪಾಪ ಅವರೇ ದುಡಿತಾ ಇದ್ದಾರೆ. ಅವರ ತಂದೆ ತಾಯಿದ್ರು ಯಾವುದೇ ಒಂದು ನಯಾ ಪೈಸ ಒಂದು ಅವ್ರಿಗೆ ಕೂಡಿಕ್ಕಿದ್ದಿಲ್ಲ, ಏನಿಲ್ಲ. ಆ ನೀವು ದುಡಿತಿರುವಂತ ನಿಮ್ಗಳಿಗೆ ನಾನು ಹೇಳ್ತೀನಿ, ತಂದೆ ತಾಯಿಗಳ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಅವ್ರು ಕೂಡಿಕ್ಕಿಲ್ಲ ಅಂದ್ರೆ ಅವ್ರನ್ನ ಪಕ್ಕಕ್ಕಿಡ್ರಿ. ನಿಮ್ಮ ಲೈಫ್ ಅನ್ನ ನೀವು ಕಟ್ಕೊಳ್ರಿ. ದುಡಿಯುವಂತ ಹೆಣ್ಮಕ್ಳು ಗಂಡ್ಮಕ್ಳು ದುಡಿತಾ ಇದ್ದೀರಾ, ಮದ್ವೆ ಆಗ್ದಲೇ ಇರೋರು ದುಡಿತಾ ಇದ್ದೀರಾ, ನಿಮ್ಮ ಜೀವನಕ್ಕೆ ಬೇಕಾದದನ್ನ ಕೂಡಿಕೊಳ್ರಿ. ಅನವಶ್ಯಕವಾಗಿ ಅಲ್ಲಿ ಇಲ್ಲಿ ಕೊಟ್ಟು ಯಾರು ಮಾಡ್ಕೊಂಬೇಡ್ರಿ. ದೇವ್ರ ವಾಕ್ಯ ಹೇಳ್ತಾ ಇದ್ದೆ, ಈಗ ತಂದೆ ತಾಯಿಗಳಿಲ್ಲ, ಕೆಲವರಿಗೆ ತಂದೆ ಇಲ್ಲ, ಕೆಲವರಿಗೆ ತಾಯಿ ಇದಿರಲ್ಲ, ಕೆಲವ್ರಿಗೆ ತಂದೆ ತಾಯಿ ಇದ್ರೂ ಸಹ ಕುಡಿತಾ ಇಲ್ಲ. ನೀವೇ ದುಡಿತಾ ಇದ್ದೀರಾ, ನಿಮ್ಮ ಬಗ್ಗೆ ಒಂದು ಕಿಂಚತ್ತು ತಂದೆ ತಾಯಿಗಳಿಗೆ ಯೋಚನೆ ಇಲ್ಲ. ನಮ್ಮ ಮಕ್ಕಳು ಭವಿಷ್ಯತ್ತೇನು, ವಯಸ್ಸಿಗೆ ಬಂದಿದ್ದಾರೆ, ಅವ್ರಿಗೆ ಮದುವೆ ಮಾಡಿಸ್ಬೇಕು, ಅವ್ರಿಗೆ ಎಷ್ಟು ನಾವು ಕೂಡಿಕ್ಕಿದೀವಿ, ಅವ್ರು ಏನಾದ್ರು ಕಷ್ಟ ಸುಖ ಅಂತ ಕೇಳ್ತಾರೆ, ಅವ್ರಿಗೆ ಏನಾದ್ರು ಕೊಡೋದಕ್ಕೆ ಸಾಧ್ಯ ಇದೆಯಾ, ಒಂದಿಷ್ಟು ಯೋಚನೆ ಇಲ್ಲ. ಆ ಬರೋದನ್ನ ಹಾಗೆ ತಿಂದು ತೇಗೆ ಬಹಿರಂಗ ದೇಶಕ್ಕೆ ಕಳಿಸ್ಬಿಡು. ಬಹಿರಂಗ ದೇಶ ಅಂದ್ರೆ ವಾಶ್ರೂಮ್ಗೆ. ಶೇಮ್ ಆಗ್ಬೇಕು ನಿಜವಾಗ್ಲೂ. ಉಳಿಸೋದನ್ನ ಮೊದಲು ಕಲಿಬೇಕು. ಅದಾದ್ಮೇಲೆ ನೋಡ್ರಿ, ಜ್ಞಾನೋಕ್ತಿ 13:22 ಬೇಗ ಹೋದ್ರಿ. ನಮಗೊಂದು ಜವಾಬ್ದಾರಿ ಇರಬೇಕು, ನಾವೇನ್ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಎಂಬುದಾಗಿ. ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ, ಹಾ. ಪಾಪಿಯ ಸೊತ್ತು ಸಜ್ಜನರಿಗೆ ಗಂಟು. ಅಷ್ಟೇ ಹೇಳ್ತಾ ಇತ್ತು ನೋಡ್ರಿ. ನಾವು ಒಳ್ಳೆಯವರ ಆಸ್ತಿ ಸಂತತಿಯವರಿಗೆ ಬಾಧ್ಯ. ಸಂತತಿಯವರಿಗೆ. ಇವತ್ತು ನೀವೇನ್ ಕುಡಿಕ್ತಿರೋ ನಿಮ್ಮ ಮಕ್ಕಳಿಗೆ ಸೊತ್ತಾಗ್ತದೆ. ನೀವೇನು ಕುಡಿಕ್ಲಿಲ್ಲ ಅಂತಂದ್ರೆ ಅಭ್ಯಪಾರಿಗಳಾಗ್ತಾರೆ. ಈಗ ನೀವೇನ್ ಕಷ್ಟದಲ್ಲಿ ಆಗ್ ಬಂದಿದ್ದೀರ ಅಂತ ನಿಮಗೆ ಗೊತ್ತಿದೆ. ಯಾವ್ದೋ ದಿಕ್ಕು ದೆಸೆ ಇರದಲೆ, ಯಾರು ನಿಮ್ಮನ್ನ ನೋಡ್ದಲೆ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಗಮನಿಸಲೆ, ನಿಮಗೆ ಬೇಕಾದ ಆಹಾರ ಪದಾರ್ಥಗಳನ್ನ ಬಟ್ಟೆಗಳನ್ನ ಸರಿಯಾಗಿ ಕೊಡದಲೆ ಕಷ್ಟದಲ್ಲಿ ನೀವು ಬಂದಿದ್ದೀರಾ. ನಿಮ್ಮ ಮಕ್ಕಳನ್ನು ಅದೇ ತರ ಬಿಡ್ತೀರಾ? ನೀವು ಒಳ್ಳೆ ಆಸ್ತಿಯನ್ನು ಕುಡಿಕೋದಾದ್ರೆ ನಿಮ್ಮ ಸಂತತಿಗೆ ಯೂಸ್ ಹಾಕೋದು. ಯಾರೋ ಬಂದು ನೀವು ಒತ್ತೇರೆ ಮಾಡ್ಕೊಳಲ್ಲ. ಪಾಪಿಗಳಾಗಿರೋದಾದ್ರೆ ನಮ್ಮ ಸೊತ್ತು ನೀತಿವಂತರ ಪಾಲಾಗ್ತದಂತೆ. ಹಲ್ಲೆಲೂಯ. ನಾವೇನಾದ್ರೂ ಪಾಪಿಗಳಾಗಿ ನಾವು ಕುಡಿಕಿದ್ರು ಸಹ ಅದು ನಮ್ಮ ಮಕ್ಕಳಿಗಾಗಲ್ಲ, ಅದು ಇನ್ನೊಬ್ರು ಸೊತ್ತು. ಯಾರಿಗೆ? ನೀತಿವಂತರಿಗಾಗಿ ಮಾರ್ಪಡ್ತದದು. ನಮ್ಮ ಜೀವಿತದಲ್ಲಿ ಮೊದಲಿನಾಗ ಅದನ್ನ ಕಲ್ತ್ಕೊಳ್ಬೇಕಾಗ್ತದೆ. ನಾವು ಪ್ರಾರ್ಥನೆ ಮಾಡೋಣ, ದೇವರೇ ಇನ್ನು ಮುಂದೆ ನಾನು ಉಳಿಸ್ತೀನಿ ದೇವರೇ ಎಂಬುದಾಗಿ ನಾವು ಕರಗಳನ್ನ ಮೇಲೆತ್ತಿ, ನೀವು ಮೊದಲು ಒಂದು ನಿಮಿಷ, ದೇವರೇ ಇನ್ನು ಮುಂದೆ ನಾನು ಉಳಿಸೋದಿಕ್ಕೆ ಪ್ರಯತ್ನ ಪಡ್ತೀನಿ, ನಂದಲ್ಲ ಎಂಬುದಾಗಿ ನಾನು ಎತ್ತಿಡ್ತೀನಿ ಎಂಬುದಾಗಿ ಮೊದಲೇದಾಗಿ ಒಪ್ಪಿಸ್ಕೊಡ್ರಿ. ಆನಂತರ ನಾನು ಪ್ರಾರ್ಥನೆ ಮಾಡ್ತೀನಿ. ಬೇಗ ಬಾಯಿಗಳನ್ನ ತೆರೆದು ಹೇಳ್ಬೇಕು, ಸುಮ್ಮನೆ ಹೇಳ್ಕೊಡ್ದು, ಮನ್ಸಲ್ಲೇ ಹೇಳ್ಕೊಡ್ದು. ನಿಮ್ಮನ್ನ ಯಾರು ಇಲ್ಲಿ ಬಂದು ನೀವು ಮಾಡ್ಕೊಂಡ್ರೆ ಸಾಲಗಳು ಹೇಳ್ಕೊಂಡ್ರೆ ನಿಮ್ ಸಾಲ ಬಂದು ಯಾರು ತಿಳಿಸೋರಿಲ್ಲ. ಒಪ್ಪಿಸ್ಕೊಂಡ್ ಕೊಡ್ರಿ ಬೇಗ ಪಟ್ಟಂತ. ಆನ್ಲೈನ್ ಅಲ್ಲಿ ಇರುವಂತ ಒಪ್ಪಿಸ್ಕೊಂಡ್ ಕೊಡ್ರಿ. ಇನ್ನು ಮುಂದೆ ನಾವು ಉಳಿಸ್ತೀನಿ ದೇವ್ರೆ ಎಂಬುದಾಗಿ ಒಪ್ಪಿಸ್ಕೊಂಡ್ ಕೊಡ್ರಿ. Thank you, Holy Spirit of Lord. Thank you, Jesus Lord. ಯಾರೆಲ್ಲ ರಾಜ ಉಳಿಸಿ ದೇವರೇ, ಇನ್ನು ಮುಂದೆ ನಾವು ವ್ಯರ್ಥವಾಗಿ ಖರ್ಚು ಮಾಡೋದಿಲ್ಲ, ನಾನು ಇನ್ನು ಮುಂದೆ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಎಂಬುದಾಗಿ ಯಾರೆಲ್ಲ ಒಪ್ಪಿಸಿ ಕೊಡ್ತಾ ಇದ್ರು, ನಜರೇತಿನ ಯೇಸುವಿನ ನಾಮದಲ್ಲಿ ಅವರ ಹಣಕಾಸುಗಳ ಬರುವ ಆದಾಯಗಳನ್ನ ಉಳಿಸಿಕೊಳ್ಳುವುದಕ್ಕೆ ದೇವರೇ ಅವರಿಗೆ ಜ್ಞಾನವನ್ನು ಕೊಡು ಸ್ವಾಮಿ. ಇನ್ನು ಮುಂದೆ ಯಾವುದು ಅವರ ಹಣಕಾಸುಗಳು ವ್ಯರ್ಥವಾಗಿ ದೇವರೇ ಇನ್ನೊಬ್ಬರ ಕಂಡರ ಪಾಲಾಗದಂತೆ ಯೇಸುವಿನ ನಾಮದಲ್ಲಿ ಅವರ ಹಣಕಾಸುಗಳ ಮೇಲೆ ರಕ್ತದ ಮುದ್ರೆ ಹಾಕ್ತಾ ಇದ್ದೀನಿ ಕರ್ತನೆ. ನೀ ಕೃಪೆ ಮಾಡಿ ನಡೆಸಿಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಜೋರ ಕಪ್ಪಳ ತಟ್ಟನ್ರಾ.
ಅರ್ಥ ಆಗ್ತಾ ಇದೆಯಾ? ಏನಾದ್ರು ಉಪಯೋಗ ಆಗ್ತಾ ಇದೆಯಾ? ಉಪಯೋಗ ಆಗೇ ಆಗ್ತದೆ. ಒಂದು ತಿಂಗಳಿಂದ ನಾನು ಇದಕ್ಕ ಪ್ರಯಾಸ ಪಟ್ಟಿರೋದು. ಅದಾದ್ಮೇಲೆ ವ್ಯರ್ಥವಾಗಿ ಖರ್ಚು ಮಾಡ್ಬೇಡ್ರಿ. ಏನ್ ಮಾಡ್ಬೇಡ್ರಿ? ವ್ಯರ್ಥವಾಗಿ ಖರ್ಚು ಮಾಡಕ್ ಹೋಗ್ಬೇಡ್ರಿ. ನಿಮಗೆ ಅನಾರೋಗ್ಯ ಬರುವಂತದ್ದು ಕಾರ್ಯಗಳನ್ನ, ಫುಡ್ಗಳನ್ನ ತಿನ್ನೋದಿಕ್ಕಾಗ್ಲಿ, ಬೇಡದಲ್ಲಿರುವಂತ ಬಟ್ಟೆಗಳಿಗಾಗ್ಲಿ, ಬೇಡದಲ್ಲಿರುವಂತ ವಸ್ತುಗಳಿಗಾಗ್ಲಿ, ಐಫೋನ್ಗಳಂತವಕ್ಕಾಗ್ಲಿ, ಎಲ್ಲೆಲ್ಲೂ ಅಲ್ದಾಡೋದಕ್ಕಾಗ್ಲಿ ಖರ್ಚು ಮಾಡಕ್ ಹೋಗ್ಬೇಡ್ರಿ. ಅದು ಅನಾವಶ್ಯಕ. ಅದು ಪ್ರಯೋಜನವಿದೆಯಾ? ಅದರಿಂದ ಏನಾದ್ರು ಲಾಭ ಇದೆಯಾ? ಥಿಂಕ್ ಮಾಡ್ರಿ. ಹಲ್ಲೆಲೂಯಾ. ವ್ಯರ್ಥವಾದ ಕಾರ್ಯಗಳಿಗೆ ಒಳಪಡಬೇಡ್ರಿ. ಯಾವ್ದಾದಕ್ಕೂ ಒಳಪಡೋದಕ್ಕೆ ಹೋಗ್ಬೇಡ್ರಿ. ನೀವು ಸುಮ್ನೆ ಏನೇನೋ ಮಾಡ್ಕೊಂಡು ಕೂತ್ಕೊಂಡು ವ್ಯರ್ಥವಾದ ಖರ್ಚುಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ ಜೀವಿತ ನೀವೇ ಹಾಳು ಮಾಡ್ಕೊಂಡಂಗೆ. ದೇವ್ರ ಯೇಸು ಸ್ವಾಮಿ ನಂಬಿದ್ರಿ ಅಂತೀರಾ? ಎಲ್ಲಿ ನಿಮ್ಮನ್ನ ದೇವರೇ ಆಶೀರ್ವಾದ ಮಾಡಿಲ್ಲ. ದೇವರ ಆಶೀರ್ವಾದ ಮಾಡಿದರೆ ಉಳಿಸ್ಕೊಳ್ಳೋ ಬುದ್ಧಿ ಇಲ್ಲ ಅಷ್ಟೇನೆ ನಿಮಗೆ. ಅರ್ಥ ಆಗ್ತಾ ಇದೆಯಾ? ದೇವ್ರು ನಿಮಗೆ ಬಲ ಕೊಟ್ಟಿದ್ದಾನೆ ಕೆಲಸ ಮಾಡ್ಲಿಕ್ಕೆ. ನಿಮ್ಮ ತಿಂಗಳು ಆದಾಯಗಳು ಚೆಕ್ ಮಾಡ್ರಿ. ಎಷ್ಟೋ ಜನಗಳಿಗೆ 10,000, 15,000, 20,000, 25,000, 30,000, 40,000, 45,000, 50,000 ಆದಾಯ ಬರುವಂತವ್ರು ಇದ್ದೀರಾ? ಎಷ್ಟು ಉಳಿಸಿದ್ದೀರಾ? ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡ್ಕೊಂಡು ನಿಮ್ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮಗೆ ಬೇಕಾದದನ್ನ ಮಾತ್ರ ಖರ್ಚು ಮಾಡ್ರಿ. ಬೇಡದಲ್ಲಿರೋದನ್ನ ಖರ್ಚು ಮಾಡಕ್ ಹೋಗ್ಬೇಡ್ರಿ. ಮನೆಯಲ್ಲಿ ಮದುವೆಯೊಂದು ಬರ್ತಿದೆ ಎಂಬುದಾಗಿ ಮನದಟ್ಟು ಮಾಡ್ಕೊಳ್ರಿ. ಅದಕ್ಕೆ ಬೇಕಾದದನ್ನ, ಒಂದು ಉದಾಹರಣೆಗೆ ನಾನು ನೋಡೋದಾದ್ರೆ, ಒಂದು ಮದುವೆ ನಡೀತದೆ, ನಿಮ್ಮ ಮಕ್ಕಳದ್ದು ಮದುವೆ ನಡೀತದೆ ಅಂತ ಇಟ್ಕೊಳ್ರಿ. ಆ ಮದುವೆಗೆ ಭಯಂಕರವಾದ ಒಳ್ಳೆ ಇನ್ವಿಟೇಷನ್, ₹100, ₹150 ಇನ್ವಿಟೇಷನ್ ಸಾಕಾಗಿರ್ತದೆ. ಆ ಇನ್ವಿಟೇಷನ್ ತಗೊಂಡು ಏನಾದ್ರು ನಿಮ್ಮ ಹೋಗ್ಬಿಟ್ಟು ಅವರು ನನ್ನ ಮಗಳ ಮದುವೆ, ನನ್ನ ಮಗನ ಮದುವೆ, ಬನ್ನಿ ಸ್ವಾಮಿ, ಬನ್ನಿ ಅಣ್ಣ, ಬನ್ನಿ ಪಾಸ್ಟ್ರೆ ಅಂತ ಹೇಳಿದ್ರೆ ಅವ್ರು ಅದಕ್ಕೆ ಫ್ರೇಮ್ ಹಾಕಿ ಗ್ಲಾಸ್ ಫಿಟ್ಟಿಂಗ್ ಹಾಕ್ಸಿ ಹೋಗಿ ಗೋಡೆ ತಗ್ಲಾಕ್ತಾರ? ಅದ್ರಲ್ಲಿ ಏನ್ ಮ್ಯಾಟರ್ ಇರ್ತದೆ? ಹುಡುಗನ ತಂದೆ ತಾಯಿ ಯಾರು, ಹುಡುಗಿ ತಂದೆ ತಾಯಿ ಯಾರು, ಯಾವ ಊರು, ಯಾವ ಸ್ಥಳದಲ್ಲಿ ಮದುವೆ ಆಗ್ತದೆ, ಹುಡುಗನ ಹೆಸರೇನು, ಹುಡುಗಿ ಹೆಸರೇನು, ಸಾಕಲ್ಲ? ಮದುವೆ ಬರ್ಲಿಕ್ಕೆ ಸಾಕಲ್ವಾ? ಇಷ್ಟೇ. ಅದಕ್ಕಿಂತ ಇನ್ನೇನು ಹೆಚ್ಚಾಗ್ಬೇಕು? ಯಾವ್ದ್ರಲ್ಲಿ ಫ್ರೇಮ್ ಹಾಕಿ ಯಾರು ಮಡಗಿಸ್ತಾರ? ಖರ್ಚು ಮಾಡುವಂಥದ್ದು, ವ್ಯರ್ಥವಾಗಿ ಖರ್ಚು ಮಾಡುವಂತ ಬುದ್ಧಿ ಏನಂತಂದ್ರೆ, ನನ್ ಮದ್ವೆ ಹಂಗಿರ್ಬೇಕು, ನನ್ನ ಮಗಳ ಮದ್ವೆ ಹಿಂಗ್ ನಡಿಬೇಕು, ನನ್ನ ಮಗಳ ಮದ್ವೆ ನನ್ನ ಮಗನ ಮದ್ವೆ ಹಂಗ್ ನಡಿಬೇಕು, ನನ್ನ ಮಗನ ಮದ್ವೆ ಯಾರು ಮಾಡಿಕೊಡ್ದು ಮಾಡ್ರಿ. ನೀವ್ ಯಾರು ಮಾಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ಉದಾಹರಣೆಗೆ ಹೇಳ್ತಾ ಇದ್ದೀನಿ. ವ್ಯರ್ಥವಾಗಿರೋದಕ್ಕೆ ಖರ್ಚು ಮಾಡಕ್ ಹೋಗ್ಬೇಡ್ರಿ ಅಂತ. ₹5 ಸಿಗೋದಾದ್ರೆ ₹5 ಓಡಿಸ್ರಿ. ಇಲ್ಲ ಅದು ₹5 ಸಿಗ್ತಾ ಇಲ್ಲ, ₹10 ಸಿಗುತ್ತೆ, ಅದೇ ಸ್ಟಾರ್ಟಿಂಗ್ ಅದಾದ್ರೆ ₹10 ಇನ್ವಿಟೇಷನ್ ಓಡಿಸ್ರಿ. ಏನ್ ಕಳ್ಕಂತೀರಾ? ಯಾರು ನೀವು ₹10 ಲೋಕಲ್ದು ಕಮ್ಮಿ ಕ್ವಾಲಿಟಿ ಇರೋದು ಹೊಡ್ಸಾಗ ಏನ್ ನಿಮ್ ಕೇಳ್ತಾರ? ಯಾಕೆ ಇಷ್ಟೊಂದು ಕಮ್ಮಿ? ಅವರೇ ಬಂದು ಕೊಡ್ತಾರ? ಥಿಂಕ್ ಮಾಡ್ಬೇಕಾಗ್ತದೆ, ಯೋಚನೆ ಮಾಡ್ಬೇಕಾಗ್ತದೆ. ನಾವು ವ್ಯರ್ಥವಾಗಿ ಎಲ್ಲೆಲ್ಲಿ ಖರ್ಚು ಮಾಡ್ತಾ ಇದ್ದೇವೆ ಅವನ್ನೆಲ್ಲ ಬ್ರೇಕ್ ಮಾಡ್ಕೊಳ್ರಿ. ಎಲ್ಲೆಲ್ಲಿ ನಾವು ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಇದೀವಿ, ನಾವು ಇನ್ನು ಏನಂತ ಮಾಡ್ತೀವಿ ಅಂದ್ರೆ ಬಹಳ ಜುಗ್ಮತನ ನಮ್ದು. ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡಲ್ಲ, ಎಲ್ಲಿ ಖರ್ಚು ಮಾಡ್ಬೋದು ಅಲ್ಲೇ ನಾವು ಖರ್ಚು ಮಾಡ್ತೀವಿ, ಎಲ್ಲಿ ಕಳಿಬೇಕು ಅಲ್ಲಿ ಕಳೆಯಲ್ಲ, ಎಲ್ಲಿ ಕಳಿಬಾರ್ದು ಅಲ್ಲೇ ನಾವು ಕಳಿತೀವಿ. ಈಗ ನಮ್ ಜೋಬಲ್ಲಿ ₹500 ಇರ್ತದೆ. ಈ ₹500 ಮಕ್ಕಳು ಏನ್ ಮಾಡ್ತಾರೆ? ನಿಮ್ ಹತ್ರ ಬಂದು ನಾವು ಅದ್ ತಿನ್ಬೇಕು, ಇಡ್ಲಿ ತಿನ್ಬೇಕು ಅಂತ ಕೇಳ್ತಾರೆ. ವಾ ಅದನ್ನ ಯಾವ್ದೋ ತಿಂತಾನಂತೆ, ಬಾಯಿ ಮುಚ್ಕೊಂಡು ಕುತ್ಕಾಲಿ ಅಂತ ಗದರಿಸ್ತಾರೆ. ಅದಾದ್ಮೇಲೆ ಯಾವನೋ ಒಬ್ಬ ರೋಡಲ್ಲಿ ಅವನ್ ಬರ್ತಾನೆ, ಬಹಳ ಆತ್ಮೀಯವಾಗಿರ್ತಾರೆ ಅಂತ ಅಂತಾರೆ. ಅವನ್ ಬಂದು ಒಂದು ₹500 ದುಡ್ಡಿದ್ರೆ ಕೊಡಿ, ಅವನು ಕೊಡ್ತಾರೆ. ಅವ್ನು ತಿರ್ಗ ಬೂಸು ಸಹ ನೋಡಲ್ಲ, ಇಸ್ಕೊಂಡು. ಅದೇ ದುಡ್ಡು ಮಕ್ಳಿಗೆ ಹೊಟ್ಟೆ ತುಂಬಿಸ್ಬೋದಾಯ್ತಲ್ಲ. ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಖರ್ಚು ಮಾಡಲ್ಲ, ಎಲ್ಲಿ ಖರ್ಚು ಮಾಡ್ಬಾರ್ದು ಅಲ್ಲೇ ನಾವು ಖರ್ಚು ಮಾಡ್ತೀವಿ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಹಾ, ಹಲ್ಲೆಲೂಯಾ. ಮದುವೆ ಇನ್ವಿಟೇಷನ್ ₹1,000 ಹೊರಸ್ಬಿಟ್ಟು ಹೋಗ್ ಕೊಟ್ಟಿದ್ದಷ್ಟೇ ಅವ್ರು ಹೋಗ್ಬಿಟ್ಟು ಆ ದಿನಾಂಕ ಏನಾದ್ರಲ್ಲಿ ಏನ್ ಮ್ಯಾಟರ್ ಇರ್ತದೆ ಅಂತ ಯೋಚನೆ ಮಾಡ್ರಿ. ನಮ್ಮ ಜೀವಿತವನ್ನ ವ್ಯರ್ಥವಾಗಿ ಖರ್ಚು ಮಾಡೋದನ್ನ ನಾವು ಮೊದಲನೇದಾಗಿ ಬಿಡ್ಬೇಕಾಗ್ತದೆ. ಮತ್ತೆ ಅದಾದ್ಮೇಲೆ ಏನೇನೆಲ್ಲ ಮದುವೆ ವಿಷಯಗಳಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ನಾವು ಯೋಚನೆ ಮಾಡಿ
ನಡೆದುಕೊಳ್ಳುವಂಥದ್ದನ್ನ ಕಲಿತುಕೊಳ್ಬೇಕಾಗ್ತದೆ. ಯಾವ್ದಾವ್ದಕ್ಕೋ ನಾವು ಖರ್ಚು ಮಾಡಿ ಯಾವ್ದಾವ್ದಕ್ಕೋ ಬಿಟ್ಟಿ ಕಾರ್ಯಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ? ಎಷ್ಟು ಜನ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದೀರಾ ಯೋಚನೆ ಮಾಡ್ರಿ. ಆ ಕಷ್ಟ ಕಾಲ ಬಂದಾಗ ಇನ್ನೊಬ್ರು ಕೈ ಹಿಡಿತೀವಿ, ಇನ್ನೊಬ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತೀವಿ. ನಮ್ಮ ಹತ್ರ ಇಲ್ಲ, ನಾವು ನಿರಾಕರಿಕರು, ನಮ್ಗೇನು ಗತಿ ಇಲ್ಲ ಅನ್ನೋದನ್ನ ನಾವೇ ತೋರಿಸ್ಕೊಳ್ತೀವಿ. ದೇವ್ರದಿಂದ ನಾನು ಬಿಟ್ಟಿಲ್ವಲ್ಲ. ಯಾರ ಯೋಚನೆ ಮಾಡ್ರಿ, ಯಾರು ಬಡವರಿದ್ದಾರೆ ಇಲ್ಲಿ? ಯಾರು ಬಡವರಿದ್ದಾರೆ? ಬಡವರು ಅಂದ್ರೆ ಏನ್ ಗೊತ್ತಾ? ರೋಡಲ್ಲಿ ಬಿದ್ದಿರ್ತಾರಲ್ಲ, ಮನೆ ಇಲ್ದಲೆ, ಮಠ ಇಲ್ದಲೆ, ಕುಟುಂಬ ಇಲ್ದಲೆ, ಸಂಬಳ, ಒಂದು ಕೆಲಸ ಕಾರ್ಯ ಇಲ್ದಲೆ, ರೋಡಲ್ಲಿ ಅವ್ರ ಊಟ ತಿನ್ನೋದಕ್ಕೂ ಗತಿ ಇಲ್ದಲೆ ಇರ್ತಾರಲ್ಲ, ಅವ್ರು ನಿಜವಾದ ಬಡವರು. ನೀವು ಬಡವರ? ಮನೆ ಇಲ್ವಾ ನಿಮ್ಗೆ? ಬಾಡಿಗೆ ಮನೆ ಆದ್ರೂ ಸರಿ. ಪಾಸ್ತೆ ಕೆಲವರು ಹೇಳ್ತಾರೆ ನಮ್ಗೆ ಬಾಡಿಗೆ ಮನೆ ಪಾಸ್, ಸ್ವಂತ ಮನೆ ಇಲ್ಲ. ಬಾಡಿಗೆ ಮನೇನೋ ಒಟ್ಟಲ್ಲಿ ಮನೆ ಇದೆಯಾ? 3 ಹೊತ್ತು ಊಟ ಮಾಡ್ತಾ ಇದ್ದೀರಾ? ಕೆಲಸ ದೇವ್ರು ಕೊಟ್ಟಿದಾರ? ಮತ್ತೆ ನೀವು ಬಡವರಿಲ್ಲ ಆಗ್ತೀರಾ? ನಿಮ್ಮ ತಿಂಗಳು ಸಂಬಳ ಎಷ್ಟು ಹೇಳ್ರಿ? ನೀವಿರೋ ತಕ್ಕನಾಗೆ ದೇವ್ರು ನಿಮ್ಗೆ ಸಂಬಳ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಕೆಲವರಿಗೆ ವ್ಯರ್ಥವಾಗಿ ಖರ್ಚು ಮಾಡೋದು, ಉಳಿಸ್ತಲೇ ಇರುವಂತ ಸ್ವಭಾವಗಳು, ನಿಮ್ಮ ಸ್ಯಾಲರಿ ಇನ್ಕ್ರೀಸ್ ಆಗಲ್ಲ, ಇದ್ದಷ್ಟೇ ಇರ್ತದೆ, ಹೋಗೋದಿಲ್ಲ. ಕಾರಣ ಏನು? ವ್ಯರ್ಥವಾಗಿ ಖರ್ಚು ಮಾಡ್ತೀರಾ. ಎಲ್ಲಿ ಖರ್ಚು ಮಾಡ್ಬೇಕಾದ್ರೆ ಖರ್ಚು ಮಾಡಲ್ಲ, ಖರ್ಚು ಮಾಡ್ಬೇಕಾದ್ರೂ ಗುಡುಗುತ್ತೀರಾ. ಹಲ್ಲೆಲೂಯ. ಉಳ್ಸೋದನ್ನ ಉಳ್ಸಲ್ಲ, ಉಳ್ಸೋದಂತ ಉಳ್ಸಕ್ ಹೋಗ್ತೀವಿ, ಅದು ಉಳಿಸ್ತಲೇ ನೀರ್ ಪಾಲಾಗ ಹೋಗ್ತದೆ. ಸಂಬಳ ಇದ್ದಷ್ಟೇ ಇರುವಂತವರ ಜೀವಿತವನ್ನ ಮೊದಲು ಚೆಕ್ ಮಾಡಿ ನೋಡ್ಕೊಳ್ರಿ, ಎಲ್ಲಿ ತಪ್ಪಾಗಿ ನಡೆದುಕೊಳ್ತೀರಾ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತವನ್ನ ನಾವು ಮೊದಲೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸುಮ್ನೆ ಏನೇನೋ ಮಾಡ್ಕೊಂಡು ನಮ್ಮನ್ನ ವ್ಯರ್ಥವಾದಂತ ಕಾರ್ಯಗಳಿಗೆ ನಾವು ಹೋಗ್ಕೂಡ್ದು. ದೇವರು ಕೊಡೋದನ್ನ ನಾವು ಎಲ್ಲಾ ವಿಷಯಗಳಲ್ಲೂ ಸಹ ಎಲ್ಲಿ ಖರ್ಚು ಮಾಡಬೇಕು ಅನ್ನುವಂತ ಜ್ಞಾನದಿಂದ ಖರ್ಚು ಮಾಡೋದನ್ನ ಕಳಿಬೇಕು. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಡೋಣ. ಅರ್ಥ ಆಯ್ತಾ? ದೇವ್ರು ಮಾತಾಡಿದಾರ, ನಾವ್ ಇನ್ ಮುಂದೆ ವ್ಯರ್ಥವಾಗಿ ಖರ್ಚು ಮಾಡಬಾರ್ದು ಅಂತ ಎಂಬುದಾಗಿ ದೇವ್ರು ಮಾತಾಡ್ತಾ ಇದಾರ. ಕಡೆಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರ ಅಪ್ಪ. ದೇವರೇ, ಯಾರೆಲ್ಲ ರಾಜ್ಯ ದೇವರೇ ವ್ಯರ್ಥವಾಗಿ ಇಲ್ಲಿವರೆಗೂ ಖರ್ಚು ಮಾಡ್ತಾ ಬಂದಿದ್ದಾರೆ, ದೇವರೇ ಬರುವಂತ ಆದಾಯವನ್ನ, ಸಂಬಳವನ್ನ, ಹಣಕಾಸುಗಳನ್ನ, ದೇವರೇ ನೀನು ಕೊಡುವಂತ ಎಲ್ಲ ಹಣಕಾಸುಗಳನ್ನ ದೇವರೇ ಬೇಕಾ ಬಿಟ್ಟಿ ದೇವರೇ ಖರ್ಚು ಮಾಡುವಂತ ದೇವರೇ ನಿನ್ನ ಮಕ್ಕಳನ್ನ ಕ್ಷಮಿಸು ದೇವರೇ. ಇನ್ನು ಮುಂದೆ ವ್ಯರ್ಥವಾಗಿ ಖರ್ಚು ಮಾಡದ ಹಾಗೆ, ಇನ್ನು ಮುಂದೆ ವ್ಯರ್ಥವಾಗಿ ರಾಜ ನೀನ್ ಕೊಡುವಂತ ಸಂಬಳಗಳನ್ನ, ನೀನ್ ಕೊಡುವಂತ ಹಣಕಾಸುಗಳನ್ನ ದೇವರೇ ಬೇಕಾ ಬಿಟ್ಟಿ ಖರ್ಚು ಮಾಡದ ಹಾಗೆ ಅವ್ರಿಗೆ ಜ್ಞಾನವನ್ನ ಕೊಡು. ಅವ್ರಿಗೆ ಉಳಿಸಿಕೊಡುವಂತ ದೇವರೇ ಇಲ್ಲಿ ಖರ್ಚು ಮಾಡ್ಬೇಕಾಗಿ ಖರ್ಚು ಮಾಡುವಂತ ತಿಳುವಳಿಕೆಯನ್ನ ಕೊಡು ಕರ್ತನೆ. ನಿನಗೆ ಮಾಡ್ಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ನಜರೇತಿನ ಯೇಸುವಿನ ನಾಮದ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ನೆಕ್ಸ್ಟ್ ಇನ್ನೊಂದು 2 ಇದ್ದಾವೆ, ಅದನ್ನ ಹೇಳಿ ನಾವು ಮುಗಿಸ್ಕೊಳ್ತೀನಿ. ಕಡೆದಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮೊದಲನೇ ನೆಕ್ಸ್ಟ್ 4ನೇದಾಗಿ ನಾವು ಕೊಡೋದನ್ನ ಕಲಿಬೇಕು. ಯಾರು ಕೊಡ್ಬೇಕು? ನಾವ್ ಯಾರು ಕೊಡ್ಬೇಕು ಅವ್ರಿಗೆ ಕೊಡಲ್ಲ, ಯಾರು ಕೊಡಬಾರ್ದು ಅವ್ರಿಗೆ ಕೊಡ್ತೀವಿ. ಕೊಡ್ಬೇಕಾದ್ರೂ ನಾವು ಗುರುಗುಟ್ಕೊಂಡ್ ಕೊಡ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಆ ಲೂಕ 6ನೇ ಅಧ್ಯಾಯದಲ್ಲಿ 38ನೇ ವಚನ. ಕೊಡಿರಿ ಆಗ ನಿಮಗೂ ಕೊಡುವರು, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ಕರ್ತನು ಹೇಳ್ತಾ ಇರೋದೇನಂದ್ರೆ, ಮೊದಲು ಕೊಡಬೇಕು. ಕೊಡುವಾಗ ಗುಡುಗುಟ್ಕೊಂಡ್ ಕೊಡಬಾರ್ದು, ಕೊಡೋದನ್ನ ಶ್ರೇಷ್ಠವಾಗಿ ಕೊಡ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೋಚನೆ ಮಾಡ್ರಿ, 2 ವಿಷಯಗಳು ನಡೀತದೆ ಕೊಡುವಾಗ. ಕಾಯಿನ ಮತ್ತೆ ಹೇಬೆಲ ಇಬ್ರು ವ್ಯಕ್ತಿಗಳಿದ್ದಾರೆ, ಅಣ್ಣ ತಮ್ಮಂದಿರು. ಹೇಬೆಲ ಏನ್ ಮಾಡ್ತಾನೆ ಅಂದ್ರೆ, ಚೊಚ್ಚಲ ಕುರಿಯನ್ನ ತೆಗೆದುಕೊಂಡು ದೇವರಿಗೆ ಯಜ್ಞವಾಗಿ ಸಮರ್ಪಣೆ ಮಾಡ್ತಾನೆ. ಅದೇ ರೀತಿಯಾಗಿ ಕಾಯಿನ ತಾನು ಬೆಳೆದಂತ ಬೆಳೆಯನ್ನ ಅವನು ತೆಗೆದುಕೊಂಡು ಏನ್ ಮಾಡ್ತಾನೆ? ದೇವರಿಗೆ ಸಮರ್ಪಣೆ ಮಾಡ್ತಾನೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಕಾಯಿನ ಕಾಣಿಕೆಯನ್ನ ದೇವರು ತಿರಸ್ಕರಿಸಲ್ಪಟ್ರಂತೆ, ಹೇಬೇಲನ ಕಾಣಿಕೆಯನ್ನ ದೇವರು ಮೆಚ್ಚಿದ್ರಂತೆ. ಹಲ್ಲೆಲೂಯ. ಯಾಕೆ ಇದು ಹೀಗಾಯ್ತು? ನೋಡ್ರಿ, ಅಲ್ಲೇನೋ ಅವನೇನು ಕೊಳ್ತಿರೋದು ಹಾಕದ್ನ, ಇಲ್ಲ ಏನಾಗ್ದ? ವಾಕ್ಯ ಓದ್ಕೊಳ್ಳೋಣ.
4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನ. ಬೇಗ ತೆಗೆದು ಹೋದ್ರಿ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ನೋಡ್ರಿ, ಇಲ್ಲಿ ಯೋಚನೆ ಮಾಡ್ರಿ, ಇಲ್ಲಿ ಇಬ್ರು ಕಾಣಿಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಹೇಬೇಲನ ಕಾಣಿಕೆ ದೇವ್ರು ಮೆಚ್ಚಿದ್ರು, ಕಾಯಿನನ ಕಾಣಿಕೆ ಯಾಕೆ ಮೆಚ್ಚಲಿಲ್ಲ? ಕಾರಣ ಏನಂದ್ರೆ, ನಾವು ಕೊಡುವ ವಿಷಯದಲ್ಲಿ ಮಾಡುವಂತ ದೊಡ್ಡ ತಪ್ಪು ಏನಂದ್ರೆ, ನಮ್ಮ ಹೃದಯ ಶುದ್ಧವಾಗಿರಲ್ಲ. ಯಾವ ತರ ಶುದ್ಧವಾಗಿರಲ್ಲ? ಇಬ್ರಿಯ 11:4 ಹೋದ್ರಿ. ಸಿಕ್ತಾ? ಇಬ್ರಿಯ 11:4. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ದೇವರು ಎಲ್ಲಿ ಕೊಡುವಂತ ದೇವರು ಬರೆಯಲ್ಪಟ್ಟಿದ್ದಾರೆ. ಆದ್ರೂ ಅವ್ರ ಒಳಗಡೆ ಹಿಂಗ್ ಬಂತು, ಶ್ರೇಷ್ಠವಾಗಿರೋದೇ ನಾನು ದೇವರಿಗೆ ಕೊಡಬೇಕು ಅಂತ ಹೇಬೇಲನ ಹೃದಯದಲ್ಲಿ ಹಿಂಗ್ ಬಂತು. ಕಾಯಿನನ ಹೃದಯದಲ್ಲಿ ಯಾಕೆ ಬರ್ಲಿಲ್ಲ? ಕಾಯಿನನ ಒಳಗಡೆ ನಂಬಿಕೆ ಇರ್ಲಿಲ್ಲ, ಹೇಬೇಲನ ಒಳಗಡೆ ನಂಬಿಕೆ ಇತ್ತು. ಅದಕ್ಕೇನೆ ದೇವ್ರ ವಾಕ್ಯಲ್ಲಿ ಹೇಳ್ತಾ ಐತೆ, ಈ ಒಂದು ಆದಿಕಾಂಡದ ವಾಕ್ಯ ಅರ್ಥ ಆಗ್ಬೇಕು ಅಂದ್ರೆ ಈ ಇಬ್ರಿಯ 11:4ನೇ ವಚನ ಓದಿದ್ರೆ ಅರ್ಥ ಆಗೋದು. ನಂಬಿಕೆಯಿಂದಲೇ ಹೇಬೇಲನು ತನ್ನ ಅಣ್ಣನಾದ ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಅರ್ಪಣೆ ಮಾಡ್ತಾನೆ. ನಮ್ಮ ಒಳಗಡೆ ನಂಬಿಕೆ ಇದೆಯಾ? ಕೊಟ್ರೆ ಎಲ್ಲಿ ನಮಗೆ ಶಾರ್ಟೇಜ್ ಬರುತ್ತೋ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ಹಲ್ಲೆಲೂಯಾ. ನಾವು ಸಂಬಳ ತೆಗೆದುಕೊಳ್ತೀವಿ, ಆದ್ರೆ ನಮಗ್ ಬರುವಂತ ಆದಾಯದಲ್ಲಿ ದೇವರಿಗೆ 1/10 ಕೊಡ್ಲಿಕ್ಕೂ ನಾವೇನ್ ಮಾಡ್ತೀವಿ? ಇದು ನಮಗ್ ಶಾರ್ಟೇಜ್ ಆಗ್ತದೆ ಅಂತ ನಾವ್ ಇದು ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಏನು ಕೊಡ್ತಾ ಇಲ್ಲ ಅಂದ್ರೆ ಕಾರಣ ಇಷ್ಟೇ, ನಮ್ಮ ಒಳಗಡೆ ಇನ್ನು ದೇವ್ರ ಮೇಲೆ ನಂಬಿಕೆ ಬಂದಿಲ್ಲ. ದೇವ್ರು ನಮ್ಮನ್ನು ಕೊಟ್ಟಿ ಸಾಕ್ತಾನೆ ಅಂತ. ಹಲ್ಲೆಲೂಯಾ. ಇಲ್ಲ ಇದ್ದೀರಾ? ನಾವು ಕೊಡುವುದ ವಿಷಯದಲ್ಲಿ ನಾವು ಕಲಿತುಕೊಳ್ಬೇಕಾಗ್ತದೆ. ನೋಡ್ರಿ, ದೇವ್ರು ಹೇಳ್ತಾರೆ, ಬಿತ್ತುವುದಾದ್ರೆ ಕುಯ್ಯಲ್ಪಡ್ತಾರೆ ಹೊರತು ಬಿತ್ತದಲ್ಲೇ ಇರುವಂತವನು ಎಂದಿಗೂ ಕುಯ್ಯಲ್ಪಡೋದಿಲ್ಲ. ಕರ್ತನು ನಿನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ, ಜ್ಞಾನವನ್ನು ಕೊಟ್ಟಿದ್ದಾನೆ ದುಡಿಯೋದಕ್ಕೆ. ಆದ್ರೆ ಕರ್ತನಿಗಾಗಿ ನೀನು ಕೊಡ್ತಾ ಇದೆಯಾ ಇಲ್ವಾ ಎಂಬುದಾಗಿ ನೋಡು. ಕೊಡುವಂತವರ ಹೃದಯದಲ್ಲಿ ನಂಬಿಕೆ ಇರುತ್ತೆ. ಕೊಡದಲ್ಲೇ ಇರುವುದಾದ್ರೆ ಅವರ ಒಳಗಡೆ ಇದ್ದು ಶಾರ್ಟೇಜ್ ಆಗುತ್ತಲ್ಲ. ಹಲ್ಲೆಲೂಯಾ. ಇದು ನಿನ್ನ ಆಶೀರ್ವಾದ. ನೀನು ಕೊಡುವುದಾದರೆ ದೇವ್ರ ಕರ್ತನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ದೇವರಲ್ಲಿ ಬಲವಂತವಾಗಿ ಕೊಡ್ರಿ ಅಂತ ದೇವ್ರ ನನಗೆ ಅದು ಕೊಡ್ರಿ ಅಂತ ಎದೆ ಮಾಡಕ್ ಹೋಗಲ್ಲ. ಬಲವಂತವಾಗಿ ಯಾರು ಕೊಡ್ಲೇಬೇಡ್ರಿ, ಅದು ನಿಮಗೂ ದೇವ್ರು ಬಿಟ್ಟಿದ್ದು. ಕೊಟ್ರೆ ದೇವ್ರನ್ನ ಆಶೀರ್ವಾದ ಮಾಡ್ತಾನೆ. ಅದು ಮೊದಲು ನಿನ್ನ ಒಳಗಡೆ ನಂಬಿಕೆ ಬರಬೇಕು. ನಾನು ಕೊಟ್ರೆ ನನ್ನ ದೇವ್ರ ಆಶೀರ್ವಾದ ಮಾಡ್ತಾನೆ. ನಿಜವಾಗ್ಲೂ ನಿಮ್ಗೆ ಗೊತ್ತಾ? ನನ್ನ ಸ್ಯಾಲ್ರಿ ನನ್ನ ಸಭೆ ಜನಗಳಾಗಿರೋದಕ್ಕೆ ನಾನು ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲಿ ನಿಮ್ಗೆ ಹೇಳ್ತೀನಿ. 5 ವರ್ಷದ ಹಿಂದೆ ನನಗೆ 1,500 ಸ್ಯಾಲ್ರಿ ಬರುತ್ತೆ, ಫಿಕ್ಸ್ ಆಗ್ತದೆ ಸಭೆಯಲ್ಲಿ ಕೊಡ್ಲಿಕ್ಕೆ. ಬೇರೆ ನಾವು ಅವ್ರು ಮಾಸ್ಟರ್ ಅವ್ರು ಮಾಡ್ತಾರೆ. ಅವ್ರು ಕೊಡಕ್ಕಿನ ಮುಂಚೆ ನನಗೂ ದೇವ್ರಿಗೊಂದು ಒಡಂಬಡಿಕೆ ಆಗ್ತದೆ. ಅವ್ರು ಒಂದು ಮಾತು ಹೇಳ್ತಾರೆ, ನೀನೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ, ಬಾಡಿಗೆ ರೆಂಟ್ಗಳನ್ನ ಕಟ್ಟಕ್ ಆಗ್ತಾ ಇಲ್ಲ, ನೀನ್ ಹೋದ್ರೆ ಅವಾಗ ನೀನ್ ದಶಮಭಾಗ ಹಾಕ್ಬೋದು, ಅವಾಗ ರೆಂಟ್ಗಳು ಕಟ್ಕೊಬಹುದು, ಎಲ್ಲ ಇಲ್ಲಿಂದನೇ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ. ಆಗ ನಾನೇನ್ ಮಾಡ್ತೀನಿ ಗೊತ್ತಾ? ಕರ್ತನ ಸಮ್ಮುಖದಲ್ಲಿ ಹೋಗಿ ಕೂತ್ಕೊಳ್ತೀನಿ. ದೇವರೇ, ನೀನು ನನಗೆ ಕೊಡೋದಾದ್ರೆ ನಾನು ನೀನು ಕೊಡ್ತೀನಿ. ಒಂದು ವೇಳೆ ಇನ್ನು ಸಂಬಳನೇ ಫಿಕ್ಸ್ ಮಾಡಿರಲಿಲ್ಲ, ಆ ವೇಳೆ ನಾನು ಪ್ರೇಯರ್ ಮಾಡೋದು, ನನಗೆ ಸಂಬಳ ಅನ್ನೋದು ಕೊಡೋದಾದ್ರೆ ಅರ್ಧ ಸಂಬಳವನ್ನ ನಿನ್ನ ಆಲಯಕ್ಕೆ ಹಾಕ್ತೀನಿ, ಇನ್ನು ಅರ್ಧ ಸಂಬಳ ನನ್ನ ಜೀವನ ನಡೆಸ್ತೀನಿ ಅಂತ ಹೇಳ್ತೀನಿ. 1,500 ಪ್ರಾರಂಭ ಆಗ್ತದೆ. 750 ರೂಪಾಯಿನ ನಾನು ದೇವರ ಆಲಯಕ್ಕೆ ಹಾಕ್ತೀನಿ. ನಾನು ಹೆಸರೇ ಮೆನ್ಷನ್ ಮಾಡಲ್ಲ, ಹಾಕ್ತೀನಿ. 1,500ರಿಂದ 2ಕ್ಕೆ ಹೋಗ್ತದೆ, 2,000ಕ್ಕೆ ಹೋಗ್ತದೆ, 2,000ರಿಂದ 2,500ಕ್ಕೆ ಹೋಗ್ತದೆ, 2ರಿಂದ 3ಕ್ಕೆ ಹೋಗ್ತದೆ. ಅವಾಗ ಅದ್ರಲ್ಲಿ ಅರ್ಧನೇ ಹಾಕ್ತೀನಿ. ಈ ಕ್ಷಣದಲ್ಲೂ ಸಹ ಅಷ್ಟೇನೆ. ನಾನು ನನ್ನ ಸಂಬಳ 5,000 ಫಿಕ್ಸ್ ಮಾಡ್ಕೊಂಡು ಅವ್ರು ಬಿಟ್ಟಿರೋದು,
ಅದಾದ್ಮೇಲೆ ನಾನೇನು ಹೆಚ್ಚಿಸ್ಕೊಂಡಿಲ್ಲ. ಆದ್ರೂ ಸಹ ಸಭೆಯಿಂದ ನನ್ನ ಸಂಬಳ ಅಂತ 2,500 ನಾನು ಎತ್ಕೊಳ್ತೀನಿ, ಇನ್ನು 2,500 ಅಲ್ಲೇ ಬಿಟ್ಬಿಡ್ತಾ ಇದ್ದೀನಿ, ಸಭೆಗೆ ಹಾಕ್ತಾ ಇದ್ದೀನಿ. ನಾನು ಹಾಕುವಂಥದ್ದು ನಾನು ತೋರ್ಸೋದು ಇಲ್ಲ, ಅಲ್ಲೇ ಬಿಟ್ಬಿಡ್ತಾ ಇದ್ದೀನಿ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಇವತ್ತೊಂದು ಮಗು ಮನೇಲಿತ್ತು ಒಂದು ಕುಟುಂಬ ನಡೆಸ್ಬೇಕು ಅಂದ್ರೆ ಎಷ್ಟೋ ಜನ ದುಡಿತಾ ಇದ್ದೀರಾ. 20,000, 25,000, 30,000, 15,000, 10,000 ಈ ರೀತಿಯಾಗಿ ದುಡಿಯುವಂತರ ಇದ್ದೀರಾ. ಇಷ್ಟೆಲ್ಲಾ ದುಡಿದ್ರು ನಿಮಗೆ ಸಾಕಾಗ್ತಾ ಇಲ್ಲ. ಇವತ್ತು 2,500 ರೂಪಾಯಿ ನಾನು ಸ್ಯಾಲರಿ ತಗೊಂತಾ ಇದ್ದೀನಿ. ನನ್ನ ದೇವರ ಮೇಲೆ ನನಗೆ ನಂಬಿಕೆ ಇರಲಿಕ್ಕೆ ದೇವರು ನನ್ನನ್ನು ಇದುವರೆಗೂ ಕೊರತೆ ಇಲ್ದಾಗೆ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ನನಗೆ ಪ್ರತಿ ತಿಂಗಳೇನು ನಿಮ್ಗೆ ಇದು ನಿಮ್ ಸಂಬಳ ಅಂತಂದ್ಬಿಟ್ಟು ಯಾರನ್ನ ಕೊಡ್ತಾ ಇದ್ದೀರಾ? ಯಾರು ಇಲ್ಲ. ನನ್ನ ದೇವ್ರ ಮೇಲೆ ನನಗೆ ನಂಬಿಕೆ, ನಾನ್ ಕೊಟ್ರೆ ನಾನು ಕೊಡ್ತಾನೆ ಅಂತ. 2,500 ನನ್ನ ಲೈಫ್ ನಡೆಸಲ್ಲ ಅಂತ ಚೆನ್ನಾಗ್ ಗೊತ್ತು. 2,500 ನನಗೆ ಚಿಟ್ಕೆ ಹೊಡೆದಂಗೆ ನನ್ನ ಲೈಫ್ ನಡೆಸಲ್ಲ. ಈಗ ಬಂದ್ರೆ ಈಗ ಹೋಗ್ಬಿಡ್ತಾ ಅದು ನನಗ್ ಗೊತ್ತು. ಅದೇ 2,500 ನಾನು ದೇವರ ಪಾದದಲ್ಲಿ ಚೆಲ್ಲಿದ್ರೆ ಆ 2,500 ನಾನು ಇಟ್ಟಿದ್ದ ಲೈಫ್ ಸಂಪೂರ್ಣ ನಡೆಸಲ್ಲ ಅಂತ ನಂಗೆ ನಂಬಿಕೆ ಇದೆ. ಆ ನಂಬಿಕೆ ನಿಮ್ಮ ಒಳಗಡೆ ಬರಬೇಕು. ಆಗ್ಲೇ ದೇವರು ನಿನ್ನ ಲೈಫ್ ಅಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡ್ಲಿಕ್ಕೆ ದೇವರು ಬಯಸ್ತಾನೆ. ಅದಾದ್ಮೇಲೆ ನೋಡ್ರಿ, ಮಲಾಕಿ 3:8-9 ಇರ್ತದೆ. 3ನೇ ಅಧ್ಯಾಯ 8ನೇ ವಚನ. ನಾವು ದೇವರನ್ನೇ ಮೋಸಗೊಳಿಸುವಂತವ್ರು ಆಗಿ ಮಾರ್ಪಡ್ತಾ ಇದ್ದೀವಿ. ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೀವು ಕಳ್ಳನ್ನ ದೇವ್ರ ಹೆಂಗ ಆಶೀರ್ವಾದ ಮಾಡ್ತಾನೆ? ಹಲ್ಲೆಲೂಯಾ. ಅಲ್ವರ, ನಾವು ದೇವರಿಗೆ ಪ್ರತ್ಯೇಕವಾಗಿರುವಂತದ್ದನ್ನ ನಾವು 10ರಲ್ಲಿ 1 ಭಾಗವನ್ನ ನಮ್ಮ ಕೈ ಕೊಡಲಿಕ್ಕೆ ಆಗಲ್ಲ ಅಂದಾಗ ನಾವು ದೇವರನ್ನ ಕದ್ದುಕೊಳ್ತಾ ಇದೀವಲ್ಲ. ಆ 1 ಭಾಗ ದೇವರ ರಾಜ್ಯವನ್ನ ಕಟ್ಟುವಂತದ್ದಾಗಿರ್ತದೆ. ಆ ರಾಜ್ಯವನ್ನ ಕಟ್ಟಲಿಕ್ಕೆ 1 ಭಾಗದ ಕೊರತೆ ನಿಮ್ಮಿಂದ ಉಂಟಾಗ್ತೈತೆ ಅಂದ್ರೆ ಮತ್ತೆ ದೇವ್ರ ಹೆಂಗ ಆಶೀರ್ವಾದ ಮಾಡ್ತಾನೆ? ದೇವರು ನಿಮ್ಮನ್ನ ಎಲ್ಲಾ ವಿಷಯದಲ್ಲೂ ಬ್ಲೆಸ್ ಮಾಡಿದಾನೆ. ಬ್ಲೆಸ್ ಮಾಡಿದ್ರು ಸಹ ಅನಾವಶ್ಯಕವಾದಂತ ಸಾಲಗಳಲ್ಲಿ ಬಿದ್ದು ಒದ್ದಾಡ್ತಾ ಬಿದ್ದಿದ್ದೀರ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇದು ದೇವರು ನಿಮಗೂ ಮತ್ತೆ ದೇವ್ರಿಗೆ ಬಿಟ್ಟಿದ್ದು. ನೀವು ದೇವ್ರ ಕೊಡುವಾಗ ದೇವ್ರು ನಿಮ್ಮನ್ನ ಬ್ಲೆಸ್ ಮಾಡುವಂತವ್ರಾಗಿದ್ದಾರೆ. ನೀವು ಕೊಡದಲ್ಲೇ ಇದ್ದಾಗ ಅದು ನೀವು ಎಷ್ಟು ಇರ್ತೀರ ಅಷ್ಟಲ್ಲೇ ಇರ್ತೀರ, ಮೇಲೆ ಬರೋಕ್ ಸಾಧ್ಯ ಇಲ್ಲ. ಕೆಲವರು ಹೃದಯಗಳಲ್ಲಿ ಕೊಡ್ತಾರೆ, ಕೊಟ್ಟಾಗ ಲೆಕ್ಕಾಚಾರ ಕೊಡ್ತಾರೆ. ಅಯ್ಯೋ ಕೊಟ್ಬಿಟ್ನಾ ಅಂತ ಬರ್ತದೆ. ಇದಿದ್ದಿದ್ರೆ ನೆಕ್ಸ್ಟ್ ಟೈಮ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಬರ್ತದೆ. ಇದಿದ್ದಿದ್ರೆ ನಮಗೆ ಇವತ್ತಿಗೆ ಊಟ ಆಗ್ತಿತ್ತು ಅಂತ ಬರ್ತದೆ. ಯಾವಾಗ ನಮ್ಗೆ ನಂಬಿಕೆ ಬರ್ತದೋ ಅವಾಗ್ಲೇ ನಮ್ಮ ಕೈಗಳು ಧಾರಾಳವಾಗಿ ಬರ್ತದೆ. ದೇವ್ರ ವಾಕ್ಯ ಹೇಳ್ತದೆ ಮಲ್ಲಾಕಿಲಿ, ನೀನ್ ಕೊಟ್ಟು ನೋಡು, ಪರೀಕ್ಷೆ ಮಾಡು, ನಾನ್ ನಿನ್ನ ಆಶೀರ್ವಾದ ಮಾಡ್ತೀನೋ ಇಲ್ವಾ ಎಂಬುದಾಗಿ. ಹಲ್ಲೆಲೂಯಾ. ನಾವ್ ಆ ರೀತಿಯಾಗಿ ಇಲ್ಲ. ಅದಾದ್ಮೇಲೆ ನಾವು ಗೌರ್ಮೆಂಟ್ಗೆ ಕೊಡುವಂತದನ್ನ ತೆರಿಗೆಯನ್ನ ಕೊಡೋದು ನಾವು ಕಲಿಬೇಕು. ಅದಾದ್ಮೇಲೆ ರೋಮಪುರದವರಿಗೆ 13:7ನೇ ವಚನ ಓದ್ರಿ, ಬೇಗ ಮುಗಿಸ್ಕೊಂಬಿಡೋಣ. ಅವರವರಿಗೆ ಸಲ್ಲತಕ್ಕದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. ಯಾರಿಗೆ ಏನೇನು ಕೊಡ್ಬೇಕಾಗಿದೆಯೋ ಅವ್ರಿಗೆ ಕೊಡ್ರಿ. ಅರ್ಥ ಆಗ್ತಾ ಇದೆಯಾ? ಯಾರಿಗೆ ಮರ್ಯಾದೆ ಕೊಡಬೇಕು, ಯಾರಿಗೆ ಕಂದಾಯ ಕೊಡಬೇಕು. ಈಗ ಕಂದಾಯ ಕೊಡೋ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಮರ್ಯಾದೆ ಕೊಟ್ರೆ ಆಗ್ತದ? ಅವ್ರ ಕಂದಾಯ ಕಟ್ಟಿಸ್ಕೊಳಕ್ ಬರ್ತಾನೆ, ಸ್ವಾಮಿ ನಿಮ್ಗೆ ನಾವ್ ಮರ್ಯಾದೆ ಕೊಟ್ರೆ ಏನ್ ಮಾಡ್ತಾನೆ, ಅಯ್ಯೋ ಇಷ್ಟೋ ಮರ್ಯಾದೆ ಕೊಟ್ಟ, ಇವತ್ತು ಕಂದಾಯ ಕಟ್ಕೊಡು ಹೋಗು ಅಂತ ಹೇಳ್ಬೇಕಲ್ಲ. ಅದಕ್ಕೆ ದೇವ್ರು ಹೇಳ್ತಾರದು, ಯಾರಿಗೆ ಕಂದಾಯವೋ ಅವ್ರಿಗೆ ಕಂದಾಯ ಕೊಡ್ರಿ, ಯಾರಿಗೆ ಸುಂಕವೋ ಅವ್ರಿಗೆ ಸುಂಕ ಕೊಡ್ರಿ, ಯಾರಿಗೆ ಭಯವೋ ಅವ್ರಿಗೆ ಭಯ ಪಡ್ರಿ. ದೇವರಿಗೆ ನಾವು ಭಯ ಪಡೋದ್ ಬಿಟ್ಟು ನಾವು ಮನುಷ್ಯರಿಗೆ ಭಯ ಪಡ್ತೀವಿ. ಮನುಷ್ಯರಿಗೆ ನಾವು ಭಯ ಪಡೋದ್ರಿಂದ ಈ ಪ್ರಯೋಜನ ಏನು? ದೇವ್ರಿಗೆ ಭಯ ಪಡದಲ್ಲೇ ಯೋಚನೆ ಮಾಡ್ರಿ, ನಾವೇನಾದ್ರು ಒಂದು ತಪ್ಪು ಕೆಲಸ ಮಾಡ್ತಾ ಇರ್ತೀವಿ. ಈಗ ಪಾಸ್ಟ್ ಬರ್ತಾ ಇದಾರೆ, ನನ್ನನ್ನು ಭಯ ಪಟ್ರೆ ಪ್ರಯೋಜನ?
ನಾನು ನಿಮ್ಮನ್ನು ಬ್ಲೆಸ್ ಮಾಡೋದು, ನಾನು ನಿಮ್ಮನ್ನು ಉದ್ಧಾರ ಮಾಡೋದು, ನಾನು ನಿಮ್ಮನ್ನು ಆಶೀರ್ವಾದ ಮಾಡೋದು? ಪ್ರಾರ್ಥನೆ ಮಾಡ್ತೀನಿ, ಮಾಡೋದು ಬಿಡೋದು ಕರ್ತನಿಗೆ ಸಂಬಂಧಪಟ್ಟಿದ್ದು ಅಷ್ಟೇನೆ. ಹಲ್ಲೆಲೂಯಾ. ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾರಿಗೆ ಭಯವೋ ಅವರಿಗೆ, ಯಾರಿಗೆ ಮರ್ಯಾದೆಯೋ ಅವ್ರಿಗೆ ನೀವು ಸಲ್ಲಿಸಬೇಕಾಗ್ತದೆ. ಸುಮ್ನೆ ಏನೇನೋ ಮಾಡ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮನ್ನ ನೀವೇ ಮೋಸಗೊಳಿಸ್ದಂಗೆ ಲೆಕ್ಕ. ಇಂದು ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿ ಕೊಡೋಣ. ಈ ಸಾಲದಿಂದ ದೇವರೇ ನಮ್ಮನ್ನು ಮುಕ್ತಿಗೊಳಿಸು. ಇನ್ನು ಮುಂದೆ ಸಾಲ ನಾನು ಮಾಡೋದಿಲ್ಲ, ಇನ್ನು ವ್ಯರ್ಥವಾದ ಖರ್ಚುಗಳನ್ನು ಮಾಡೋದಿಲ್ಲ, ಇನ್ನು ನಿನಗೆ ಕೊಡೋದನ್ನ ನಾನು ಕೊಡ್ತೀನಿ. ಹಲ್ಲೆಲೂಯಾ. ನಿನಗೆ ಅದನ್ನೆಲ್ಲ ನಾವು ದೇವರ ಮುಂದೆ ಒಪ್ಪಿಸಿ ಕೊಡೋಣ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡ್ರಿ, ಆನಂತರ ನಾನು ಈಗ ಪ್ರಾರ್ಥನೆ ಹೇಳ್ಕೊಡ್ತೀನಿ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಧರ್ಮೋಪದೇಶ ಕಂಡ 28:12 ವಚನ ತೆಗೆದೋದ್ರಿ ಬೇಗ. ಇದನ್ನ ನಾವು ಘೋಷಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಧರ್ಮೋಪದೇಶ ಕಂಡ 28:12. ಇನ್ನೊಬ್ರು ಯಾರನ? ಯೋಹಾನ 8:32. ಇದನ್ನ ಓದ್ರಿ. ಒಬ್ರು ಇದನ್ನ ಓದ್ರಿ, ಇನ್ನೊಬ್ರು ಇದನ್ನ ಓದ್ರಿ ಬೇಗ. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವರು ನಿನ್ನಿಂದ ಬಯಸುವಂತದ್ದು ನೀನ್ ಯಾವ ರೀತಿ ಇರಬೇಕು ಅನ್ನೋದು ಈ ರೀತಿಯಾಗಿ ದೇವರು ಹೇಳ್ತಾ ಇದ್ದಾನೆ. ನೀನು ಅನೇಕರಿಗೆ ಸಾಲ ಕೊಡೋ ತರ ಇರ್ಬೇಕೆ ಹೊರತು ಸಾಲ ತೆಗೆದುಕೊಳ್ಳೋ ತರ ಇರ್ಕೂಡುದು ಅಂತ ದೇವರ ಆಸೆ. ಇದಕ್ಕೆ ಈ ರೀತಿ ನೆರವೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡ್ರಿ, ಅದು 1ನೇ ವಚನ ಓದಮ್ಮ. ಅದೇ 28:1. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿಯ ಮೇಲಿರುವ ಎಲ್ಲಾ ಜನಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ದೇವರ ಆಲೋಚನೆ ಅದು. ನಮ್ಮ ಆಲೋಚನೆ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಬಹಳ ಕೆಳಮಟ್ಟದ ಯೋಚನೆ ಮಾಡ್ತೀವಿ, ಆದ್ರೆ ದೇವ್ರ ಯೋಚನೆ ಮಾಡೋದು ಬೇರೆ. ನೀನ್ ಇನ್ನೊಬ್ಬರಿಗೆ ಕೀಳ್ಮಟ್ಟದಲ್ಲಿ ಇರ್ಬೇಕು ಅಂತ ದೇವ್ರು ಬಯಸೋದೇ ಇಲ್ಲ. ನೀನ್ ದೇವರ ಮಾತನ್ನ ಶ್ರದ್ಧೆಯಿಂದ ನೀನ್ ಕೇಳಿ ನಡೆಯೋದಾದ್ರೆ ಕರ್ತನು ನಿನ್ನನ್ನ ಉನ್ನತವಾಗಿ ಆಶೀರ್ವಾದ ಮಾಡ್ತಾನೆ. ನಿನಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ನಡೆಸ್ತಾನೆ. ನಿನಗೆ ಬೇಕಾದ ಅವಶ್ಯಕತೆಗಳನ್ನ ಕೊಡ್ತಾನೆ. ನೀನ್ ಇನ್ನೊಬ್ಬರಿಗೆ ಕೊಡ್ತೀವಿ ಹೊರತು ನೀನ್ ಇನ್ನೊಬ್ಬರ ಹತ್ರ ಕೈ ಒಡ್ಡಲ್ಲ. ಹಲ್ಲೆಲೂಯಾ. ಯೋಹಾನ 8:32. ಸತ್ಯವನ್ನ ತಿಳಿದುಕೊಳ್ಳಿರಿ ಮತ್ತು ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಇವತ್ತು ಸತ್ಯವನ್ನ ತಿಳ್ಕೊಂಡಿದ್ದೀರಾ, ಈ ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಮತ್ತೆ ಸುಳ್ಳನ್ನ ಹಿಂಬಾಲಿಸೋದಾದ್ರೆ ಮತ್ತೆ ನಿನಗೆ ಸತ್ಯ ಬಿಡುಗಡೆ ಕೊಡಲ್ಲ. ಕಡೆಗೆ ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ಕ್ಷಮಿಸು, ವ್ಯರ್ಥವಾದ ಕಾರ್ಯಗಳಿಗೆ ತೊಡಗಿದಕ್ಕ ಕ್ಷಮಿಸು. ಈಗೆಲ್ಲ ಬಹಳ ಭಯಂಕರವಾದಂತ EMIಗಳು ಕೊಡ್ಲಿಕ್ಕೆ ಬಹಳ ಮುಂದುವರ್ತಾ ಇದ್ದಾರೆ. ಈಗ ನಾವಿದ್ದಂತ ಕಾಲದಲ್ಲಿ, ನಾವು ಹುಟ್ಟಿದಾಗ ನಾವು ಕೂಲಿ ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಸಾಲಗಳು ಕೊಡೋರೆ ಒಬ್ರು ಗತಿ ಇರಲಿಲ್ಲ. ಈಗ ನೋಡ್ರಿ, ಮೂಲೆಯಲ್ಲಿ ನಿನಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ದಲೆ ಜಸ್ಟ್ ನೀನೊಂದು ಸೈನ್ ನಿನ್ನ ಆಧಾರ ಕಾರ್ಡ್ ಅಲ್ಲೇನೆ ನಿನಗೆ 10 ಲಕ್ಷ ಸಾವಿರಾರು ರೂಪಾಯಿಗಳನ್ನ ಸಾಲ ಕೊಡ್ಲಿಕ್ಕೆ ಸೈತಾನನ ಎಬ್ಬಿಸ್ತಾ ಇದ್ದಾನೆ. ಯಾಕೆ? ಜನಗಳು ಮೋಸದ ಬಲೆಯಲ್ಲಿ ಬೀಳಿ ಎಂಬುದಾಗಿ, ಸಾಲಗಳಲ್ಲಿ ಬೀಳ್ಬೇಕೆಂಬುದಾಗಿ. ಇಂದು ನೀವು ಬೀಳದಂತೆ ದೇವರು ತಪ್ಪಿಸ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಒಪ್ಪಿಸ್ಕೊಂಡ್ಕೊಡಿ. ರಬ ಶಿಬಿರಿ ಗಡ್ಡದ ರಬ ಉಡ್ಡ ಕತ್ತಲ ರಬ ಶಿಬಿರಿ ಗಡ್ಡದ ರಬ ರಮನ ಕತ್ತಲ ರಬ ಶಿಬಿರಿ ಗಡ್ಡದ ರಬ ಪಾಪ. ಒಪ್ಪಿಸಿಕೊಡಿ, ಒಪ್ಪಿಸಿಕೊಡಿ, ಒಪ್ಪಿಸಿಕೊಡಿ. ಯೇಸುವಿನ ನಾಮದಲ್ಲಿ ಕರಬ ಶಿಖಿಟಿಕ ಕಲ್ಲ ರಬ. ಯೇಸುವಿನ ನಾಮದಲ್ಲಿ ಯಾರು ಸಾಲದಲ್ಲಿ ಬಿದ್ದಿದ್ದಾರೋ, ಯಾರೆಲ್ಲ ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದಾರೋ, ಯಾರೆಲ್ಲ ರಾಜ್ಯದಲ್ಲಿ ಬಿಟ್ಟು ರಾಜ್ಯ ಜೀವನ ಮಾಡ್ತಾ ಇದ್ದಾರೋ, ಯಾರೆಲ್ಲ ರಾಜ್ಯ ಉಳಿಸದೆ ಜೀವನ ಮಾಡ್ತಾ ಇದ್ದಾರೋ, ಯಾರೆಲ್ಲ ನನಗೆ ಕೊಡದೆ ಜೀವನ ಮಾಡ್ತಾ ಇದ್ದಾರೋ, ಎಂದು ಬದಲಾಗಲಿ ಸ್ವಾಮಿ. ಅವರ ಜೀವಿತ ಎಲ್ಲ ಸಾಲ ಬಾಧೆಗಳಿಂದ, ಎಲ್ಲ ಹಣಕಾಸಿನ ಕೊರತೆಗಳಿಂದ, ಎಲ್ಲ ಜೀವಿತದ ಕೊರತೆಗಳಿಂದ ಬದಲಾಗಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರನ್ನ ಬದಲಾಯಿಸು ದೇವರೇ, ಪ್ರತಿಯೊಬ್ಬರನ್ನ ಬದಲಾಯಿಸು ಕರ್ತನೆ. ಪ್ರತಿಯೊಬ್ಬರ ಜೀವಿತವನ್ನು ಉದ್ಧರಿಸು ಕರ್ತನೆ. ಯಾರೆಲ್ಲ ರಾಜ ಸಾಲದಲ್ಲಿ ಬಿದ್ದಿದ್ದಾರೋ ಇಂದು ಅವರಿಗೆ ಮುಕ್ತಿ ಕಾಣಲಿ, ಇಂದು ಅವರ ಸಾಲದ ಬಿಡುಗಡೆ ಕಾಣಲಿ ದೇವರೇ. ಎಷ್ಟೇ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸಾಲವಿದ್ದರು ಇದೇ ವರ್ಷದಲ್ಲಿ ಅವರಿಂದ ಎಲ್ಲ ಕಂಪ್ಲೀಟ್ ಹೊರಗಡೆ ಬರಲಿ. ಅವರ ಸಾಲ ಕೊಡುವಂತವಾಗಿ ಮಾರ್ಪಡಲಿ ದೇವರೇ. ಥ್ಯಾಂಕ್ ಯು ಜೀಸಸ್ ಲಾರ್ಡ್.
ಒಪ್ಪಿಸಿಕೊಡಿ, ಸುಮ್ಮನೆ ಕುತ್ಕೊಂಡ್ಬಿಡ್ರಿ, ಒಪ್ಪಿಸ್ಕೊಂಡ್ಕೊಡ್ರಿ. ದೇವರ ಮುಂದೆ ಹೇಳ್ರಿ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಈಗ ಕಣ್ಣುಗಳನ್ನ ಮುಚ್ಚಿ ನಾನು ಹೇಳ್ಕೊಡುವ ಪ್ರಾರ್ಥನೆಗಳನ್ನ ಎಲ್ಲಾರು ಬಾಯಿಗಳನ್ನ ತೆರೆದು ಪ್ರಾರ್ಥನೆ, ಕಣ್ಣು ಮುಚ್ಚಬೇಕು ಸಿಸ್ಟೆ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ನಾನು ಹೇಳ್ಕೊಡೋದನ್ನ ಮಾತ್ರ ಹೇಳ್ರಿ. ನನ್ನ ಸಾಲದ ಸಮಸ್ಯೆಯನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುವ ದೇವರೇ ನೀನು ಧನ್ಯನು. ಬಡತನದ ಯೇಸುವೆ, ನನ್ನ ಬಡತನದ ನನ್ನ ಸಾಲದ ಸಮಸ್ಯೆಯನ್ನು ಇಂದು ಬದಲಾಯಿಸಿದಕ್ಕಾಗಿ ಧನ್ಯವಾದಗಳು. ನೀವು ಅನೇಕ ರಾಷ್ಟ್ರಗಳಿಗೆ ಸಾಲ ಕೊಡುವಿರಿ, ಆದರೆ ನೀವು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ. ಕರ್ತನು ಆಕಾಶವೆಂಬ ತನ್ನ ಒಳ್ಳೆಯ ಉಗ್ರಣವನ್ನು ನನಗೆ ತೆರೆದು ನಿನ್ನ ಭೂಮಿಗೆ ತಕ್ಕ ಕಾಲದಲ್ಲಿ ಮಳೆಯನ್ನು ಕೊಟ್ಟು ನಿನ್ನ ಕೈ ಕೆಲಸವನ್ನೆಲ್ಲ ಆಶೀರ್ವದಿಸಿದನು. ನೀನು ಸಾಲ ತೆಗೆದುಕೊಳ್ಳದೆ ಬಹಳ ಜನಾಂಗಗಳಿಗೆ ಸಾಲ ಕೊಡುವಿ ಎಂಬುದಾಗಿ ಧರ್ಮೋಪದೇಶ ಕಂಡ 28:12 ವಾಕ್ಯದ ಪ್ರಕಾರವಾಗಿ ವಾಗ್ದಾನ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಸಾಲದ ಸಮಸ್ಯೆಯನ್ನು ಉಂಟು ಮಾಡಿದ ನನ್ನ ಪಾಪವನ್ನು ಕ್ಷಮಿಸು. ನಾನು ಕಷ್ಟದಲ್ಲಿದ್ದಾಗ ನಿನ್ನನ್ನು ಹುಡುಕದೆ ನನ್ನ ಅಗತ್ಯಕ್ಕಾಗಿ ಮನುಷ್ಯರನ್ನ ಹುಡುಕಿಕೊಂಡು ಸಾಲ ಪಡೆದ ನನ್ನ ಪಾಪಕ್ಕಾಗಿ ಕ್ಷಮಿಸು. ವ್ಯರ್ಥ ಖರ್ಚುಗಳನ್ನು ಮತ್ತು ಐಷಾರಾಮಿ ಖರ್ಚುಗಳಿಂದ ನಾನು ಹೊಂದಿರುವ ಸಾಲದ ಸಮಸ್ಯೆಯನ್ನು ಕ್ಷಮಿಸು ದೇವರೇ. ಇಂದು ನಾನು ಒಪ್ಪಿಸಿಕೊಡುತ್ತೇನೆ, ಇನ್ನು ಮುಂದೆ ಹಣವನ್ನು ವ್ಯರ್ಥ ಮಾಡದಂತೆ ನಾನು ದೇವರ ಚಿತ್ತದ ಪ್ರಕಾರ ಬದುಕಲು ಇಂದು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ನನ್ನ ಆದಾಯದಲ್ಲಿ ನಾನು ನೀಡಬೇಕಾದ ಮೊತ್ತವನ್ನು ನಿಮಗೆ ನೀಡಲು ನಾನು ಇನ್ನು ಮುಂದೆ ನಿರ್ಧರಿಸುತ್ತೇನೆ. ಕರ್ತನೇ, ನಾನು ಆದಾಯದಲ್ಲಿ ನೀಡಬೇಕಾದ ಮೊತ್ತವನ್ನು ನಿಮಗಾಗಿ ನಾನು ನೀಡಲು ಇನ್ನು ಮುಂದೆ ನಿರ್ಧರಿಸುತ್ತೇನೆ. ಯಾವುದೇ ಸಾಲಗಳಿಗಾಗಲಿ ನನ್ನ ಆದಾಯಗಳನ್ನು ಖರ್ಚು ಮಾಡುವುದಿಲ್ಲ, ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡುವುದಿಲ್ಲ. ಜ್ಞಾನದಿಂದ ಖರ್ಚು ಮಾಡುವಂತೆ ಇನ್ನು ಮುಂದೆ ನಡೆದುಕೊಳ್ಳುತ್ತೇನೆ. ಕರ್ತನೇ, ನನ್ನನ್ನು ಇಂದು ಆಶೀರ್ವದಿಸಿ ಸಾಲದಿಂದ ನನ್ನನ್ನು ಮುಕ್ತಿಗೊಳಿಸಲು, ಎಲ್ಲಾ ಸಾಲಗಳನ್ನು ತೀರಿಸಲು ನನಗೆ ಸಹಾಯ ಮಾಡಿ. ನೀನು ವಾಗ್ದಾನ ಮಾಡಿದಂತೆ ನಾನು ಇನ್ನು ಮುಂದೆ ಆಶೀರ್ವದಿಸಲ್ಪಟ್ಟವನಾಗಿ ಇರುವಂತೆ ನನ್ನನ್ನು ನಡೆಸು. ಇತರರಿಗೆ ಸಾಲ ನೀಡುವುದಕ್ಕಾಗಿ ನನ್ನನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಎಲ್ಲಾ ಸಾಲದ ಸಮಸ್ಯೆಯನ್ನ ಇಂದು ದೇವರೇ ನೀನು ಬದಲಾಯಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಎಲ್ಲಾ ಅಗತ್ಯತೆಗಳನ್ನು ಪೂರೈಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಜೀವಿತವನ್ನು ಅದ್ಭುತಗಳಾಗಿ ಸಂಭವಿಸಲಿ. ನಂಬಿಕೆಯೊಂದಿಗೆ ನಾನು ದೇವರೇ ನಿನ್ನನ್ನು ನಿರೀಕ್ಷಿಸುತ್ತೇನೆ.
ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನನ್ನ ಇನ್ನು ಮುಂದೆ ಒಪ್ಪಿಸಿಕೊಟ್ಟು ಯಾವುದೇ ಸಾಲಗಳಿಗೂ ಬೀಳದಂತೆ ನನ್ನನ್ನ ಕೈ ಹಿಡಿದು ನಡೆಸು. ಈ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯ. ಕರ್ತನು ನಿಮ್ಮ ಎಲ್ಲಾ ಸಾಲಗಳಿಂದ ದೇವರು ಬಿಡುಗಡೆ ಮಾಡ್ಲಿಕ್ಕೆ ಒಂದು ಬಾಗಿಲನ್ನು ನಿಮಗಾಗಿ ಮುಂದೆ ತೆರೆದಿದ್ದಾನೆ.